ಇವತ್ತಿನ ಮಾಧ್ಯಮದ ಸ್ನೇಹಿತರ ಜೊತೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಗೆ ಇನ್ನು 2 ದಿನ ಮೊದಲು ಇವತ್ತು ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಕರೆದಿದ್ದೇನೆ. ಕಳೆದ 1 ತಿಂಗಳಿಂದ ನಮ್ಮೆಲ್ಲರಿಗೆ ರಾಜಕೀಯದ ದೊಡ್ಡ ಮಟ್ಟದ ಸುದ್ದಿಗಳು ಇಲ್ಲಿಯವರೆಗೆ ತಾವೇನು ಪ್ರಸಾರ ಮಾಡ್ತಾಯಿದ್ರಿ, ಇದು ರಾಜಕೀಯದ ವೈಯಕ್ತಿಕವಾದಂಥ ಒಬ್ಬರು ಪರಸ್ಪರ ಕೆಸರಚಾಟ ಮಾಡ್ತಕ್ಕಂಥ ಸಬ್ಜೆಕ್ಟ್ ಇಲ್ಲ. ಇವತ್ತಿನ ತುರ್ತು ಪತ್ರಿಕಾಗೋಷ್ಠಿ ರಾಜ್ಯ ಸರ್ಕಾರ ಯಾವ ರೀತಿಯಲ್ಲಿ ನಾನು ಕೇಂದ್ರದಲ್ಲಿ ಮಂತ್ರಿ ಆದಮೇಲೆ ನನಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು, ಇಲಾಖೆಯಲ್ಲಿ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ನಾನು ಕೇಂದ್ರದ ಸಚಿವನಾಗಿ 4-5 ದಿನದಲ್ಲಿ ಕುದುರೆಮುಖ ಐರನ್ ಓರ್ನ ಕಂಪನಿಗೆ ಬಂಡವಾಳ ಹೂಡಿಕೆ ಮಾಡ್ತಕ್ಕಂಥದ್ದಕ್ಕೆ ಆ ಕಂಪನಿಗೆ 1738 ಕೋಟಿ ಹಣವನ್ನು ಆರ್ಥಿಕ ಇಲಾಖೆಯಿಂದ ಗ್ಯಾರಂಟಿ ಕೊಡ್ತಕ್ಕಂಥದ್ದಷ್ಟೇ, ಕೇಂದ್ರ ಸರ್ಕಾರದಿಂದ ಆರ್ಥಿಕ ನೆರವನ್ನು ಕೇಳಿರೋದಲ್ಲ. QSL ಹಲವಾರು ವರ್ಷಗಳಿಂದ ಲಾಭದಲ್ಲಿದ್ದಂಥದ್ದು, ಸ್ವಲ್ಪ ಚಟುವಟಿಕೆಗಳು ಕಡಿಮೆ ಇತ್ತು, ಸಾವಿರಾರು ಜನ ಉದ್ಯೋಗಿಗಳಿದ್ದಾರೆ. ನಾನು ಕಡತಕ್ಕೆ ಸೈನ್ ಹಾಕಿದ ತಕ್ಷಣವೇ ರಾಜ್ಯದಲ್ಲಿ ಹಲವಾರು ರೀತಿಯ ಗೊಂದಲಗಳನ್ನು ಸೃಷ್ಟಿ ಮಾಡೋದು. ಕುಮಾರಸ್ವಾಮಿ ಅವರು ಪರಿಸರದ ವಿಷಯದಲ್ಲಿ ಹಲವಾರು ಬಾರಿ ಟೀಕೆ ಮಾಡಿದ್ದಾರೆ. ಅವರೇ ಕೇಂದ್ರದ ಮಂತ್ರಿಗಳಾಗಿ ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡಲಿಕ್ಕೆ ಹೊರಟಿದ್ದಾರೆ. ಇದೇ ಸಿದ್ದರಾಮಯ್ಯನವರ ಸರ್ಕಾರ 2014, 15, 16ರಲ್ಲಿ QSL ಸಂಸ್ಥೆಗೆ ದೇವದಾರ ಭಾಗದಲ್ಲಿ ಗಣಿಗಾರಿಕೆಗೆ ಅನುಮತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ದೇವದಾರ ಸೊಂಡೂರಿನಲ್ಲಿ ಅದು QSL ನಾನು ಹೇಳ್ತೇನೆ, ಅದು ಪೂರ್ವ ಇಲ್ಲಿ HMT ಹೇಳೋದಕ್ಕಿಂತ ಮುಂಚೆ ಈ ಸರ್ಕಾರ ಯಾವ ರೀತಿ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಅಲ್ಲಿ ಸೊಂಡೂರಿನ ಸಬ್ ರಿಜಿಸ್ಟ್ರಾರ್ ಕಚೇರಿನಲ್ಲಿ ಯಾವ ಭೂಮಿಯನ್ನು ಹಿಂದಿನ ಸರ್ಕಾರದಲ್ಲೇ ರೆಕಮೆಂಡೇಷನ್ ಮಾಡೋದು ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರವು ಅನುಮತಿ ಕೊಟ್ಟರು ಅಲ್ಲಿ ಐರನ್ ಓರನ್ನ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ. ಅದಕ್ಕೆ ಸುಮಾರು 500 ಕೋಟಿ ಹಣವೂ ಸಂದಾಯವಾಗಿದೆ. ಮತ್ತು ಅಲ್ಲೇನು ಐರನ್ ಓರ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಅಲ್ಲಿ ಹೊಸದಾಗಿ ಪ್ಲ್ಯಾಂಟೇಷನ್ಗೆ ಫಾರೆಸ್ಟ್ ಪ್ಲ್ಯಾಂಟೇಷನ್ಗೆ ಸುಮಾರು 190 ಕೋಟಿ ಹಣವನ್ನು ಕಟ್ಟಿದ್ದಾರೆ. ಏನೋ ಲಕ್ಷಾಂತರ ಮರಗಳು ಹೋಗುತ್ತೆ ಅಂತ ಹೇಳಿ ಅದೆಲ್ಲ ಅಪ್ರಚಾರಗಳು ಈಗೇನು ಪ್ರಾರಂಭ ಮಾಡಿದ್ದಾರೆ. ಕೊಟ್ಟಿರೋದು ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ, ಸಿದ್ದರಾಮಯ್ಯರ ಮುಖ್ಯಮಂತ್ರಿಗಳಿದ್ದಾಗ. ನನಗಿರ್ತಕ್ಕಂಥ ಮಾಹಿತಿ ದೊಡ್ಡ ಮಟ್ಟದ ಮರಗಳಿಲ್ಲ ಅಲ್ಲಿ. ಆದರೂ ಪರಿಸರದಲ್ಲಿ ನಾವು ರಕ್ಷಣೆ ಕೊಡಬೇಕಾಗುತ್ತೆ. QSLನಿಂದ 190 ಕೋಟಿ ಹಣವನ್ನು ಕಟ್ಟಿದ್ದಾರೆ. ಅಲ್ಲಿ ಕುದುರೆಮುಖದಲ್ಲಿ ಹಿಂದೆ ಏನು ನಡೀತಾ ಇತ್ತಲ್ಲ QSLನ ಚಟುವಟಿಕೆಗಳು, ಅಲ್ಲಿ ಕೆಲವು ಟೆಕ್ನಿಕಲ್ ಸ್ವಲ್ಪ ತಪ್ಪುಗಳಾಗಿರ್ತಕ್ಕಂಥದ್ದು
QSಗೂ ಸರ್ಕಾರಕ್ಕೂ ನಡೀತಾ ಇದೆ ಸ್ವಲ್ಪ ವ್ಯಾಜ್ಯ. ಅದೆಲ್ಲವನ್ನು ಸರಿಪಡಿಸ್ಕೊಳ್ಳಿಕ್ಕೆ ಸಂಸ್ಥೆನೂ ತಯಾರಿದೆ. ಈಗ ಅಲ್ಲಿ ಎಕ್ಸ್ಟ್ರಾಕ್ಟೇಷನ್ಗೆ ಪರ್ಮಿಷನ್ ಕೊಡೋದು ಮತ್ತೆ ಇವರು ಏನೋ ಈ ನಮ್ಮ ಅರಣ್ಯ ಇಲಾಖೆ ಸಚಿವರು ಒಂದು ಟಿಪ್ಪಣಿ ಮುಂದೆ ರಿಲೀಸ್ ಮಾಡೋದು, ಅದಕ್ಕೂ ನಾವು ಸ್ಟೇ ಕೊಡಲಿಕ್ಕೆ ಹೇಳಿದ್ದೇನೆ ಅಂತ. ಇವತ್ತು ಅಲ್ಲಿ ಏನಾದರೂ ಚಟುವಟಿಕೆ ಪ್ರಾರಂಭ ಆಗದೇ ಇದ್ದರೆ ಸಾವಿರಾರು ಕುಟುಂಬಗಳು ಬೀದಿಗೆ ಬರ್ತವೆ. ವರ್ಷಕ್ಕೆ ಸುಮಾರು 120-130 ಕೋಟಿ ನಷ್ಟ ಪ್ರಾರಂಭ ಆಗುತ್ತೆ. ಆ ಸಂಸ್ಥೆ ಮುಚ್ಚಬೇಕು ಅಂತ ತೀರ್ಮಾನ ಮಾಡೋದಕ್ಕೆ ಮಾಡಿದ್ರು, ಇಲ್ಲ ನನ್ನ ಮೇಲಿನ ಒಂದು ದ್ವೇಷ ಇನ್ನೂ ನಿಮಗೆ ನಿಂತಿಲ್ವ ಅನ್ನೋದು ಮುಖ್ಯ. ಇದು ಪೂರಕವಾಗಿ ಅದು ಹೇಳಿದೆ ಭಾಳ ಎಳಿಲಿಕ್ಕೆ ಹೋಗೋದಿಲ್ಲ. ಈಗ ನಿನ್ನೆ ದಿನ ಈಶ್ವರ ಖಂಡ್ರೆಯವರು ಮತ್ತಿನ್ನೊಂದು ಗದಾ ಪ್ರಹಾರ ಮಾಡ್ತಕ್ಕಂಥ ಇವತ್ತು ದೇಶದ ರಾಜ್ಯದ ಅರಣ್ಯ ಇಲಾಖೆ ಸಂಪತ್ತನ್ನು ಪಾಪ ಇವರು ಬಂದ ಮೇಲೇ ಉಳಿಸ್ಲಿಕ್ಕೆ ಹೊರಟಿರ್ತಕ್ಕಂಥವ್ರು. ಖಂಡ್ರೆ ಟರ್ಮ್ಸ್ ಸೇಲ್ ಆಫ್ ಲ್ಯಾಂಡ್ ಬೈ HMT ಇಲೀಗಲ್, ಸೀಕ್ಸ್ ರಿಕವರಿ ಆಫ್ 599 ಎಕರ್ಸ್ ಅಂತಕ್ಕಂಥದ್ದು ಒಂದು ದೊಡ್ಡ ಆರ್ಟಿಕಲ್ ಇದೆ. ಇಲ್ಲಿ ಟಿಪ್ಪಣಿನೂ ಕಳಿಸಿದ್ದಾರೆ ಅಪರ ಮುಖ್ಯ ಕಾರ್ಯದರ್ಶಿ ಅವರ ಫಾರೆಸ್ಟ್ ಇಲಾಖೆ ಅಧಿಕಾರಿಗೆ, ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ. ಅದರಲ್ಲಿ HMT ಕೈಗಾರಿಕೆಗೆ ಏನೋ ಒಂದು ಹಿಂದೆ ಭೂಮಿ ಕೊಟ್ಟಿದ್ದಾರೆ, ಅದನ್ನು ಇವತ್ತು ವಶಪಡಿಸ್ಕೋಬೇಕು. ಇದು 2020ರಲ್ಲಿ ಡಿನೋಟಿಫಿಕೇಷನ್ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ಮಧ್ಯಂತರ ಅರ್ಜಿ IAS ಸಲ್ಲಿಸಿರೋದು ನಾವಲ್ಲ, ಸರ್ಕಾರವೇ IAS ಸಲ್ಲಿಸಿರೋದು 2020ರಲ್ಲಿ. ಈ HMTಗೆ ಲ್ಯಾಂಡ್ ಯಾವ ರೀತಿ ಬಂತು? 1965ರಲ್ಲಿ ಇಲ್ಲಿ HMTಯಿಂದ ಒಂದು ಕಾರ್ಖಾನೆ ಆಗಬೇಕು ಅನ್ನೋದೇನಿದೆ, ನಾನು ಕರ್ನಾಟಕದ ಜನತೆಗೆ ತಿಳಿಸ್ಲಿಕ್ಕೆ ಬಯಸ್ತೀನಿ. ಅವತ್ತು ನೆಹರು ಅವರು ಬಂದು ಕಾರ್ಖಾನೆ ವಿಸಿಟ್ ಕೊಟ್ಟಿರತಕ್ಕಂಥದ್ದು. ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರದಿದೆ, ಇಂದಿರಾ ಗಾಂಧಿಯವರು ಬಂದಿದ್ದಾರೆ. ಇದು ಹೈದರಾಬಾದ್ ಇರಬೇಕು ಬಹುಶಃ, HMT ಹೈದರಾಬಾದ್. ವಿಶ್ವೇಶ್ವರಯ್ಯನವರು ವಿಸಿಟ್ ಕೊಟ್ಟಿದ್ದಾರೆ, ನೆಹರು ಅವರು ಬಂದಿದ್ದಾರೆ, ಮೈಸೂರು ಅರಸರು ಬಂದಿದ್ದಾರೆ. ಇವೆಲ್ಲ ಒಂದು ಇತಿಹಾಸ ಇದೆ HMTಗೆ. ಇಂಥ ಒಂದು ಕಾರ್ಖಾನೆಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಏನು ತೀರ್ಮಾನ ಆಗುತ್ತೆ, ಅಕ್ವೈರ್ಡ್ ಲ್ಯಾಂಡು 1958-59ನಲ್ಲಿ ಮತ್ತು 68-70ರಲ್ಲಿ. ಜಾರ್ಖಂಡೆ ಕಾವಲ್ನಲ್ಲಿ 10 ಎಕರೆ, ಜಾಲಹಳ್ಳಿನಲ್ಲಿ 54 ಎಕರೆ, ಮೈಕಾಲ ಚೆನ್ನಹಳ್ಳಿನಲ್ಲಿ 84 ಎಕರೆ, ಪೀಣ್ಯದಲ್ಲಿ 29 ಎಕರೆ. ಟೋಟಲ್ಲು 178.03 ಎಕರ್ಸು. ಎ ಪಾರ್ಟ್ ಒಂದು ಪೋರ್ಷನ್ನು. ಇನ್ನೊಂದು ಪೋರ್ಷನ್ನು ಇದು ಅಕ್ವೈರ್ ಲ್ಯಾಂಡು ಫಸ್ಟ್ ಒನ್ನು. ಬಿ ಕ್ಯಾಟಗರಿ ಗ್ರ್ಯಾಂಟೆಡ್ ಲ್ಯಾಂಡು ಪೀಣ್ಯ ಪ್ಲ್ಯಾಂಟೇಷನ್ನು 180 ಎಕರೆ, ಪೀಣ್ಯ ಪ್ಲ್ಯಾಂಟೇಷನ್ನು 77 ಎಕರೆ, ಮೈಕಾಲ್ ಚೆನ್ನಹಳ್ಳಿ 1 ಎಕರೆ 25 ಗುಂಟೆ, ಇದು 259 ಎಕರೆ. ದೆನ್ ಗಿಫ್ಟೆಡ್ ಲ್ಯಾಂಡು ಇದು ಟೋಟಲ್ 201 ಎಕರೆ. ಈ 3 ಪಾರ್ಟು ಸೇರಿ 649 ಎಕರೆ ಏನು ಅವತ್ತು ಕೊಡ್ತಕ್ಕಂಥ ನಿರ್ಧಾರ ಆಗ್ತಿದೆ. ಇದು ಒಂದು ಭಾಗ. ಅಲ್ಲಿಂದ ಪ್ರಾರಂಭ ಆದಂಥದ್ದು HMT ಫ್ಯಾಕ್ಟ್ರಿಯ ಚಟುವಟಿಕೆ. ಸುಮಾರು ಒಂದು 15-20 ಸಾವಿರ ಜನ ಕೆಲಸ ಮಾಡ್ತಾಯಿದ್ರು. ಅವತ್ತು ನೆಹರು ಅವರ ಕಾಲದಲ್ಲಿ
ಈ HMT ಕಾರ್ಖಾನೆ ಮೊದಲು ಪ್ರಾರಂಭ ಆಗಿದ್ದು ವಾಚನ್ನು ತಯಾರು ಮಾಡ್ತಕ್ಕಂಥದ್ದು, ಬೇರಿಂಗನ್ನು ತಯಾರು ಮಾಡ್ತಕ್ಕಂಥ ಈ ಎರಡು ಸೆಕ್ಟರ್ನಲ್ಲಿ ಪ್ರಾರಂಭ ಆದಂಥದ್ದು. ಅವತ್ತು HMT ಪ್ರಾರಂಭ ಆದಮೇಲೆ ಇಲ್ಲಿ HMTಯ ಸಂಸ್ಥೆಯಿಂದ ಪ್ರತಿ ಒಂದು ವರ್ಷಕ್ಕೆ ಒಂದು ಹೊಸ ಯೂನಿಟ್ಗಳನ್ನು, ಫ್ಯಾಕ್ಟ್ರಿಗಳನ್ನು ದೇಶದಲ್ಲಿ ನಾವು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಇಲ್ಲಿಂದ HMTಯಿಂದ ಏನು ಸಂಪಾದನೆ ಮಾಡಿದ್ರು 1970ರಲ್ಲಿ ಇದರ ಸಂಪಾದನೆ ಬಹುಶಃ 270 ಕೋಟಿ ಲಾಭ ಈ ಕಾರ್ಖಾನೆಯಿಂದ 1970. ಅಲ್ಲಿ ಬಂದಂಥ ಲಾಭದಿಂದ ಹೈದರಾಬಾದು, ಉತ್ತರಾಖಂಡ, ಅಜ್ಮೀರ್ನಲ್ಲಿ, ಕೇರಳದಲ್ಲಿ, ಹರಿಯಾಣ ಪಿಂಜೋರ್ನಲ್ಲಿ ಹೀಗೆ 6 ಯೂನಿಟ್ಗಳು ಮಾಡ್ತಾರೆ. ಹರಿಯಾಣ ಪಿಂಜೋರ್ನಲ್ಲಿ HMT ಟ್ರ್ಯಾಕ್ಟರ್ಗಳು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದೆ. ಭಾಳ ದೊಡ್ಡ ಮಟ್ಟದ ಲಾಭಾಂಶದಲ್ಲಿ ನಡೀತಾ ಇದ್ದಂಥ ಕಾರ್ಖಾನೆ ಇದು. ಆಮೇಲಿಂದ ಇಲ್ಲಿ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಒಂದು 1984 ಇರಬೇಕು, ಟೈಟಾನ್ ಅವರು ಬಂದರು ಟಾಟಾ ಕಂಪ್ನಿಯವ್ರ ಜೊತೆ. ಇಲ್ಲಿ ಕೆಲಸ ಮಾಡ್ತಾ ಇದ್ದಂಥ 350 ಇಂಜಿನಿಯರ್ಗಳನ್ನು ಒಂದೇ ರಾತ್ರಿಯಲ್ಲಿ ಇಲ್ಲಿಂದ ಟಾಟಾ ಟೈಟಾನಿಕ್ ಇದಕ್ಕೆ ಎಲ್ಲರನ್ನೂ ಕರ್ಕೊಂಡು ಹೊರಟೋದು, ವಲಸೆ ಮಾಡ್ಕೊಂಡು. ಅಲ್ಲಿಂದ ಡೌನ್ಫಾಲ್ ಶುರುವಾಯಿತು. ಅದೆಲ್ಲ ಇರಲಿ, ಯಾರ್ಯಾರು ಮಾಡ್ಕೊಂಡ್ರು ಅದೆಲ್ಲ ಬೇಡ. ಈಗ ನೆನ್ನೆ ಟಿಪ್ಪಣಿ ಬರ್ಕೊಂಡವರಲ್ಲ ಮಿನಿಸ್ಟ್ರು, ಯಾವ ಕಾರಣಕ್ಕೆ ಇದನ್ನು ಬರ್ಕೊಂಡಿದ್ದೀರಿ? ಈಗ ಇಷ್ಟು ದಿವಸ ಇಲ್ಲದೆ ಇದ್ದಿದ್ದು ಇಲ್ಲಿ ಬರೀತೀರಿ, ಮುಂದುವರೆದು ಸದರಿ 599 ಎಕರೆ ಜಮೀನಿನ ಪೈಕಿ ಯಾವುದೇ ಕಟ್ಟಡ ಇಲ್ಲದ 281 ಎಕರೆ ಖಾಲಿ ಜಮೀನನ್ನು ಕೂಡಲೇ ಅರಣ್ಯ ಇಲಾಖೆ ವಶಕ್ಕೆ ಪಡೆಯಲು ಕ್ರಮ ವಹಿಸುವಂತೆ ಈ ಮೂಲಕ ಸ್ಪಷ್ಟ ಸೂಚನೆ ನೀಡಲಾಗಿದೆ. ಏನು ಮಂತ್ರಿಗಳು ಸೂಚನೆ ಕೊಟ್ಟ ತಕ್ಷಣ ವಶಪಡಿಸ್ಕೊಳ್ಳೋಕ್ಕಾಗತ್ತಾ? ಯಾವ ಆಧಾರದ ಮೇಲೆ ಸೂಚನೆ ಕೊಡ್ತೀರಿ ನೀವು? ವಿಷಯಗಳನ್ನೇನೋ ತಿಳ್ಕೊಂಡಿದ್ದೀರಾ? ಅದು ಯಾವುದೋ ಸೆಕ್ಷನ್ 64A ಏನೋ ಹೇಳ್ಕೊಂಡಿದ್ದೀರಿ. ಅರಣ್ಯ ಅಧಿಕಾರಿಗಳು ವಶಕ್ಕೆ ಪ್ರಯತ್ನ ಮಾಡೋದಿರೋದು ಸಚಿವ ಸಂಪುಟ ಗಮನಕ್ಕೂ ತರದೆ 2020ರಲ್ಲಿ ಡಿನೋಟಿಫಿಕೇಷನ್ ಮಾಡುವಂತೆ ಕೋರಿ ಸುಪ್ರೀಂ ಕೋರ್ಟ್ಗೆ ಮಧ್ಯಂತರ ಅರ್ಜಿ ಸಲ್ಲಿಸಿರುವುದು ಅನುಮಾನಕ್ಕೆ ಕಾರಣವಾಗಿದೆ. ಈ ಅನುಮಾನ ಬರಲಿಕ್ಕೆ ಯಾರು ಕಾರಣ? ಡಿನೋಟಿಫಿಕೇಷನ್ನು ಯಾರು ಮಾಡಿದ್ರು 2020ರಲ್ಲಿ? ಈಗ ನಿಮ್ಗೆ ಅನುಮಾನ ಯಾಕೆ ಬಂತು? 2020ರಲ್ಲಿ ಯಾಕಿರೋದು ಸುಪ್ರೀಂ ಕೋರ್ಟ್ ಮುಂದೆ? ಈಗ ಇವೆಲ್ಲ ಯಾತಿ ಪ್ರಾರಂಭ ಆಯಿತು? ಯಾವ ಕುಮಾರಸ್ವಾಮಿ ಈ ಒಂದು HMT ಯೂನಿಟ್ಗಳಿಗೆ ಭೇಟಿ ಕೊಟ್ಟ, ಇಲ್ಲಿ ಬಂದಿದ್ದೇನೆ, ಹೈದರಾಬಾದ್ಗೆ ಹೋಗಿದ್ದೇನೆ, ಪಿಂಜೋರಾಗೆ ಹೋಗಿದ್ದೇನೆ, ನಮ್ಮ ಅಧಿಕಾರಿಗಳಿಗೆ ಒಂದು ಹೊಸ ರೀಬರ್ತ್ ಕೊಡಲಿಕ್ಕೆ ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿ ಇವತ್ತು ಈ ಒಂದು ಕಾರ್ಖಾನೆಯನ್ನು ವಿಶ್ವೇಶ್ವರಯ್ಯನವರ ಕಾಲದಲ್ಲಿ, ಮಹಾರಾಜರ ಕಾಲದಲ್ಲಿ ಅವತ್ತೇನು ನಿರ್ಮಾಣ ಆಗಿದೆ ಇದನ್ನು ಉಳಿಸಬೇಕು ಅನ್ನೋದಕ್ಕೋಸ್ಕರವಾಗಿ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ರಚನೆ ಮಾಡಿ, ಏಕೆಂದರೆ ಮುಚ್ಚೋಗಿದೆ 2016ರಲ್ಲಿ ಸಂಪೂರ್ಣ ಕೇಂದ್ರ ಸರ್ಕಾರದಲ್ಲಿ ಇದನ್ನು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಆದರೂ ನನಗೊಂದು ವಿಶ್ವಾಸ ಇದೆ, ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನು ಕನ್ವಿನ್ಸ್ ಮಾಡಿ ಯಾವ ನನ್ನ ಇಲಾಖೆಯಲ್ಲಿ ಹೆವಿ ಇಂಡಸ್ಟ್ರೀಸ್ ಅಂತಕ್ಕಂಥದ್ದೇನಿದೆ 40 CPSEಗಳಿದ್ದಾವೆ. ಅದರಲ್ಲಿ ಸುಮಾರು 26-27 ಮುಚ್ಚೆ ಹೋಗಿದ್ದಾವೆ. ಇನ್ನು ಕೆಲವು ಮುಚ್ಚೋಗೋ ಸ್ಟೇಜ್ನಲ್ಲಿದ್ದಾವೆ. ಇದೆಲ್ಲದಕ್ಕೂ ಒಂದು ಜೀವ ಕೊಡಬೇಕು ಅಂತೇಳಿ ನಾನು ಕಳೆದ 2 ತಿಂಗಳಿಂದ ನನ್ನದೇ ಆದಂಥ ರೀತಿಯಲ್ಲಿ ಶ್ರಮ ಆಗ್ತಾಯಿದ್ದೀನಿ. ಇವತ್ತು ಇಷ್ಟು ಏಕಾಏಕಿನಲ್ಲಿ ಇವತ್ತೇನೋ ವಶಪಡಿಸ್ಕೊಂಬಿಡಿ ಅಂತೇಳಿ ನೆನ್ನೆ 10,000 ಕೋಟಿ
10,000 ಕೋಟಿ ವ್ಯಾಲ್ಯೂ. ಈಶ್ವರ ಖಂಡ್ರೆ ಅವರೇ, 2000 ಇಸ್ವಿಯಿಂದ 2004 ಯಾವ ಸರ್ಕಾರ ಇತ್ತು? 1999ರಿಂದ ಯಾರು ಯು ಡಿ ಮಿನಿಸ್ಟ್ರ್ ಇದ್ದರು? ನನಗೆ ರಾಜಕೀಯ ಬೆರೆಸಬಾರ್ದು ಇಲ್ಲಿಗ. ನನಗೆ ಬೇಕಾಗಿರೋದು ಈ ಸಂಸ್ಥೆ ಉಳಿಬೇಕು ಅನ್ನೋದಕ್ಕೋಸ್ಕರ ಇವತ್ತು ನಾನು ಯೋಚನೆ ಮಾಡ್ತಾ ಇರೋನು. ಅವತ್ತಿನ ಕಾಲದಲ್ಲಿ ಸುಮಾರು 200 ಎಕರೆ ಲ್ಯಾಂಡ್ನ ಮಾರಾಟ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ಯಾರ್ಯಾರಿದ್ರು ಅವತ್ತು? ಸರ್ಕಾರ ನಡೆಸ್ತಿದ್ದವ್ರು ಯಾರು? 1999ರಿಂದ 2004. ಇದೇ ಕುಮಾರಸ್ವಾಮಿ 2006 ಮುಖ್ಯಮಂತ್ರಿಯಾಗಿ ಆದೇಶ ಮಾಡಿದ್ದೇನೆ, HMTಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಯಾವುದೇ 1 ಇಂಚು ಭೂಮಿಯನ್ನು ಇವತ್ತಿನಿಂದ ಯಾವುದೇ ರೀತಿಯಲ್ಲಿ ಇವತ್ತು ರಿಜಿಸ್ಟರ್ ಆಗಬಾರ್ದು, ಎಲ್ಲ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಿಗೆ ಸೂಚನೆ ಕೊಡಬೇಕು ಅಂತ ಹೇಳಿ 2006ಕ್ಕೆ ಕೊನೆಗಾಣಿಸ್ತೆ. ಅದಕ್ಕಿಂತ ಮುಂಚೆ ಏನೇನಾಗಿದ್ದಾವೆ ಸ್ವಲ್ಪ ಈಶ್ವರ ಖಂಡ್ರೆ ಅವರು ಈಗ ಅದೇನು ಹೇಳೋರಲ್ಲ, ಅನುಮಾನ, ಅದು ನೋಡ್ಕೊಳ್ಳಿ. ಈಗ ಪ್ರಶ್ನೆ ಏನು ಅಂದರೆ, ಈ HMTಯ 599 ಎಕರೆ ಜಮೀನೇನಿದೆ, ನಾನು ಭಾಳ ಎಳಿಲಿಕ್ಕೆ ಹೋಗೋದಿಲ್ಲ, ಈ ಭೂಮಿಯನ್ನು ಪುಕ್ಕಟ್ಟೆ ಕೊಟ್ಟಿಲ್ಲ. ಅದೆಲ್ಲ ಸ್ವಲ್ಪ ಕಡತ ತೆಗೆದು ನೋಡೋದು ಒಳ್ಳೆಯದು. ನಮ್ಮ ಅಧಿಕಾರಿಗಳಿಗೆ ಅಭಿನಂದಿಸ್ತೀನಿ. ನಿನ್ನೆ ನಾನು ದೂರವಾಣಿ ಮುಖಾಂತರ ಮಾತನಾಡಿದ ಮೇಲೆ ಎಲ್ಲ ರೆಕಾರ್ಡ್ಗಳನ್ನು ತೆಗೆದಿಟ್ಟಿದ್ದಾರೆ. ಇದು ಇಲ್ಲಿ ಗ್ರ್ಯಾಂಟೆಡ್ ಲ್ಯಾಂಡು 4/12/1963ರಲ್ಲಿ, ಗೈಡೆನ್ಸ್ ವ್ಯಾಲ್ಯೂ ಅಪ್ಸೆಟ್ ಪ್ರೈಸು ಸುಮಾರು ಎಷ್ಟು ಎಕರೆ ಇದು? 4,40,40,000 ಹಣ ಕಟ್ಟಿದ್ದಾರೆ. ಅಪ್ಸೆಟ್ ಪ್ರೈಸು 4/12/1963ಕ್ಕೆ HMT ಲಿಮಿಟೆಡ್ನಿಂದ. ಇದು ಟೋಟಲ್ ಎಕ್ಸ್ಟೆಂಟು 185 ಎಕರೆ ಒಂದು ಪಾರ್ಟು. ಇನ್ನೊಂದು 1,80,000 ಕಟ್ತಾರೆ. 23/4/1965. ಇಲ್ಲ, ಇಲ್ಲಿದೆ ಎಲ್ಲಿದ್ದಲ್ಲ, 77 ಎಕರು ಅದರದ್ದು ದುಡ್ಡು ಕಟ್ತಾರೆ. 180 ಎಕರೆ, 77 ಎಕರೆ. ದೆನ್ ಒಂದು ಗಿಫ್ಟ್ ಡೀಡು. ಇದು ಗಿಫ್ಟ್ ಡೀಡ್ ಆಗಿರೋದು ಅಬ್ಸಲ್ಯೂಟ್ ಫಾರ್ ಎವರ್ ಅಂತಕ್ಕಂಥದ್ದು. ಅಬ್ಸಲ್ಯೂಟ್ಲಿ ಇಲ್ಲೇನು ಹೇಳ್ತಾರೆ, ಇನ್ ಪರ್ಸ್ಯೂಯನ್ಸ್ ಆಫ್ ದ ಸೆಟ್ ಅಗ್ರಿಮೆಂಟ್ ದ ಡೋನರ್ ಹಿಯರ್ ಬೈ ಟ್ರಾನ್ಸ್ಫರ್ಸ್ ಟು ದ ಡೋನಿ ಆಲ್ ದಟ್ piece and parcel of land more particularly described in the schedule hereunder with all its hereditaments to hold the same to the donee absolutely forever ಅಂತ. ಗಿಫ್ಟೆಡ್ ಒಂದು ಪೋರ್ಷನ್ ಅಬ್ಸಲ್ಯೂಟ್ಲಿ ಫಾರ್ ಎವರ್ ಅಂತಕ್ಕಂಥದ್ದು ಪದ ಬಳಸಿರೋದು. ಇದು ಯಾವ ರೀತಿ HMTಗೆ ಲ್ಯಾಂಡ್ ಬಂದಿದೆ ಅಂತೇಳಿ. ದೆನ್ 1916ನಲ್ಲೇ 25th November 1960 ದ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ Bangalore was consulted in the matter of the release of the land reports that the total area available for disposal is 283.57 acres as against 260 acres requested for by the HMT Limited, and he has no objection to its grant subject. ಇದು ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಕ್ಲಿಯರೆನ್ಸ್ ಕೊಟ್ಟಿರ್ತಕ್ಕಂಥದ್ದು 1960ಸ್ನಲ್ಲಿ. ಇದು ಗ್ರಾಂಟೆಡ್ ಲ್ಯಾಂಡ್ಗೆ ದುಡ್ಡು ಕಟ್ಟಿದ್ದಾರೆ, ಪುಕ್ಕಟ್ಟೆ ತಗೊಂಡಿಲ್ಲ. ಇದನ್ನು ಎಲ್ಲ ಕ್ಲಾರಿಟಿ ಇದೆ. ಇದು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ, ಈಗ ನೀವು ಬಂದಿದ್ದೀರಲ್ಲಪ್ಪ,
ಕುಮಾರಸ್ವಾಮಿ ಈ ಒಂದು ಕಾರ್ಖಾನೆ ಆಫೀಸಿಗೆ ಬಂದು ಒಂದು ಪ್ರೆಸ್ ಮೀಟ್ ಮಾಡಿದ ತಕ್ಷಣಲೇ 45 ರೂಪಾಯಿ ಇದ್ದಿದ್ದು ಶೇರ್ ವ್ಯಾಲ್ಯೂ 92 ರೂಪಾಯಿಗೆ ಏರಿಕೆ ಆಗೋಯ್ತು. ನಾನು ಇನ್ನೂ ಏನು ಇದಕ್ಕೆ ಜೀವ ಕೊಟ್ಟಿಲ್ಲ, ನಾನು ಜಸ್ಟ್ ಎಂಟ್ರಾಗಿ ಹೋಗಿದ್ದಕ್ಕೆ 45 ರೂಪಾಯಿ ಶೇರ್ ವ್ಯಾಲ್ಯೂ ಇದ್ದು 92 ರೂಪಾಯಿಗೆ ಹೋಯ್ತು. ನಾವೇನು ಕಾಯಕಲ್ಪ ಕೊಟ್ಟಿಲ್ಲ. ಇಲ್ಲೆಲ್ಲ ಲ್ಯಾಂಡ್ ರೆಕಾರ್ಡ್ಸ್ ಇದು ಏನೇನಿದೆ ಅಂತೇಳಿ ಈಗ ನಿಮಗೆ ಕಣ್ತರಿದೆಯಲ್ಲಪ್ಪ ಈಶ್ವರ್ ಖಂಡ್ರೆ ಅವರೇ. ತಿಂದು ಹೇಗಿದಾರಲ್ಲ, ಹಿಂದೆ ಯಾರ್ಯಾರು ಮಾಡಿದರು, ಯಾವ್ಯಾವ ಕಾಲದಲ್ಲಾಗಿದೆ. ಇವತ್ತು ಕೇಂದ್ರ ಸರ್ಕಾರ ಯಾವಾಗ ಕೆಲವು ಡಿಸ್ಇನ್ವೆಸ್ಟ್ಮೆಂಟ್ಗಳ ತೀರ್ಮಾನ ಆದಾಗ ಇಲ್ಲಿ ನಮ್ಮ ಇಸ್ರೋಗೆ ಗೇಲ್ ಅವರಿಗೆ 1.54 ಎಕರ್ಸು, 87 ಎಕರ್ಸು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ಗೆ, 0.74 ಎಕರ್ಸು ಮೆಸಸ್ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ, 5.5 ಎಕರ್ಸ್ ಆಫ್ ಲ್ಯಾಂಡ್ 5.8 ಎಕರ್ಸ್ ಆಫ್ ಲ್ಯಾಂಡ್ ಅಟ್ ಬೆಂಗಳೂರು ಸೆಂಟ್ರಲ್ ಎಕ್ಸೈಸ್ ಡಿಪಾರ್ಟ್ಮೆಂಟ್. ಇದು ಕೇಂದ್ರ ಸರ್ಕಾರ HMT ಅವರಿಗೆ ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಈ ಲ್ಯಾಂಡನ್ನು ಅವ್ರಿಗೆ ಕೊಡಬೇಕು ಅನ್ನೋ ತೀರ್ಮಾನ ಆಯಿತು. ಇದಕ್ಕೆ NOC ಕೇಳಿದ್ರೆ NOC ಕೊಡೋದಿಲ್ಲ. NOC ಕೊಡೋದು ಯಾರಿಗೆ? ಈಶ್ವರ್ ಖಂಡ್ರೆ ಅವರೇ, ನಿಮ್ಮ ಡಿಪಾರ್ಟ್ಮೆಂಟು. ಇಲ್ಲಿ ಏನಾಗುತ್ತೆ, ಒಂದು ಕಮಿಟಿ ರಚನೆ ಮಾಡ್ತಾರೆ. ಯಾವಾಗ ಈ ಹೈ ಲೆವೆಲ್ ಕಮಿಟಿ ಮಾಡೋದಲ್ಲ, ಇವರೇನು IA ಹಾಕಿದಾರಲ್ಲ ಅದರೊಳಗೆ ಎಲ್ಲ ಮೆನ್ಷನ್ ಮಾಡ್ಕೊಂಡವ್ರು ಅವರೇನೆ. ಇಟ್ ಈಸ್ ಸಬ್ಮಿಟೆಡ್ ದಟ್ ಆ್ಯಸ್ ಪರ್ ದ ಪ್ರೊಸೀಡಿಂಗ್ಸ್ ಆಫ್ ದ ಹೈ ಲೆವೆಲ್ ಕಮಿಟಿ ಇಟ್ ವಾಸ್ ಡಿಸೈಡೆಡ್ ಟು ಕಾನ್ಸ್ಟಿಟ್ಯೂಟ್ ದ ಫಾಲೋಯಿಂಗ್ ಸಬ್ ಕಮಿಟೀಸ್ ಟು ಲುಕ್ ಇನ್ ಟು ದಿಸ್ ಮ್ಯಾಟರ್ ಆ್ಯಂಡ್ ಸಬ್ಮಿಟ್ ದ ರಿಪೋರ್ಟ್ ಅಂದರು. ಈ ಹೈ ಲೆವೆಲ್ ಕಮಿಟಿ ಸರ್ವೆ ಮಾಡೋದ್ರಲ್ಲ, ಸರ್ವೆ ಕಂಡಕ್ಟ್ ಬೈ ಸಬ್ ಕಮಿಟಿ ಆ್ಯಂಡ್ ಸಬ್ಮಿಟೆಡ್ ಇಟ್ಸ್ report. It is clearly found that no forest nature is existing in the land and is of an urban character with factory, township, buildings, hospitals, roads, etc. over the same. The translated copy of the said survey report along with sketch and the copy of Google image are herewith produced. Your high level committee ಹೋಗೆಲ್ಲ ಸರ್ವೆ ಮಾಡಿದ್ರು. ಇಲ್ಲಿ ಒಂದು ನಿಮಿಷ ಸರ್ವೆ ಇದೆಯಲ್ಲ, ಇದು ಹೈ ಲೆವೆಲ್ ಕಮಿಟಿ ಸರ್ವೆ ಮಾಡಿದ್ರಲ್ಲ, ಅದರಲ್ಲಿ ಏನೇನಿದೆ ಅನ್ನೋದು ಬರೆದವ್ರೆ ಸರ್ವೆ ರಿಪೋರ್ಟಲ್ಲಿ. ಇದು ಮಾಡಿದ್ರೆ 2016 ಸರ್ವೆ ಆಗಿರೋದು, 2016ರಲ್ಲಿ. ಇಲ್ಲಿ ಈ ಕಡೆ ಬರೆದಿದ್ದಾರೆ ನೋಡಿ, ಆ ಸರ್ವೆನಲ್ಲಿ ಏನೇನಿತ್ತು ಇದೆ ಅಂತ ಹೇಳಿ ಪ್ರಾಪರ್ಟಿಗಳು. ಇವತ್ತು ಖಾಲಿ ಜಾಗ ಅಕ್ವೈರ್ ಮಾಡ್ಕೊಳ್ಳೋಕೆ ಅವ್ರಿಗೆ ಅರ್ಜೆಂಟ್ ತರಾತುರಿಗೆ. ಯಾರಿಗೆ ಕೊಡೋಕ್ಕೆ? ಈಶ್ವರ್ ಖಂಡ್ರೆ ಯಾರಿಗೆ ಕೊಡೋದಕ್ಕೆ ತರಾತುರಿಲಿ ನೆನ್ನೆ ಆದೇಶ ಮಾಡಿದ್ದೀರಿ. ಇದೇನಿಲ್ಲಿ ಇದೆಯಲ್ಲ, ಎಲ್ಲ ಫ್ಯಾಕ್ಟ್ರಿಗಳು ಕಟ್ಟಿರ್ತಕ್ಕಂಥ ಜಾಗಗಳು. ಇಲ್ಲಿ ಏನೇನಿದೆ ಅನ್ನೋದು ಇದು ಸರ್ಕಾರ ಸರ್ವೆ, ನಮ್ಮದಲ್ಲ. ಇವತ್ತು 290 ಎಕರೆ ಬೇಗ ಖಾಲಿ ಜಾಗ ತಕ್ಷಣ ವಶಪಡಿಸ್ಕೊಳ್ಳಿ ಅಂತ ನಿಮ್ಮ ಆಫೀಸರ್ಗೆ ಹೇಳಿದಿರಲ್ಲ, ಯಾರಿಗೆ ಹಂಚಕ್ಕದು? ಇಲ್ಲಿ ಗೆಜೆಟ್ ನೋಟಿಫಿಕೇಷನ್ ನಮ್ಮ ಹತ್ರ ಇದೆ. 1896 ಏನೇನಿತ್ತು ಅಂತೇಳಿ ಮೈಸೂರು ಮಹಾರಾಜರ ಕಾಲದಲ್ಲಿ ಇಲ್ಲಿ ಹೇಳ್ತಾರೆ ಇವರು. ಈಗ ಇವ್ರು ಹೇಳ್ತಾ ಇದ್ದಾರಲ್ಲ, ಇಲ್ಲಿ ಏನು ಹೇಳಿದ್ರು,
ಎಂಥ ಮಜಾ ಇದೆ ನೋಡಿ. ಇಟ್ ಈಸ್ ಸಬ್ಮಿಟೆಡ್ that the government of the erstwhile state of Mysore had in terms of government order AFD 103 FGN bar 60 dated 25/11/1960 and dated 31/5/1961, then dated 5/8/1961, directed the Chief Conservator of Forest, Department of Forest, Mysore, to initiate the process of denotification of the lands and the lands to be released and immediately handed over to the Hindustan Machine Tools Limited, Bangalore, pending completion of all formalities connected therewith collectivity produced and marked as annexure number 7. However, no documents were traceable in the Forest Department. ನಿಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಡಾಕ್ಯುಮೆಂಟ್ಗಳೇ ಇಟ್ಕೊಂಡಿಲ್ಲ, ನಿಮ್ಮ ಹತ್ರ ಏನೂ ಇಲ್ಲ. ನೀವೇ ಕೋಟಿ ಕೊಟ್ಟಿರೋದು ಇದು, ನಿಮ್ಮ ಹತ್ರ ಏನೂ ಡಾಕ್ಯುಮೆಂಟ್ ಇಲ್ಲ. ವೆದರ್ ದ ಡಿನೋಟಿಫಿಕೇಶನ್ ದ ಲ್ಯಾಂಡ್ಸ್ ವರ್ ಇಂಡೀಡ್ ಡನ್ ಬಿಫೋರ್ ಹ್ಯಾಂಡಿಂಗ್ ಓವರ್ ಟು HMT. ಈಗ ನೀವೇನು ಕೇಳ್ತಾ ಇದ್ದೀರಿ, ನೋಟಿಫಿಕೇಷನೇ ಆಗಿದೆ ಇಲ್ವೋ, ನಿಮ್ಮ ಹತ್ರ ರೆಕಾರ್ಡ್ಸ್ ಇಲ್ಲ. ಡಿನೋಟಿಫಿಕೇಶನ್ ಪ್ರಶ್ನೆ ಈಗ ಯಾಕೆ ಬರುತ್ತೆ? ನೀವೆಲ್ಲ ಹಾಕೊಂಡಿದ್ರಲ್ಲ, ಯಾರು ಹಾಕೊಂಡಿದ್ರಿ ಇದನ್ನು? 2020 ಹಾಕೊಂಡವ್ರು ಯಾರೋ ಅವತ್ತಿನ ಲೀಗಲ್ ಅಡ್ವೈಸ್ ಮೇಲೆ. ಇವತ್ತು ನೀವು ಚರ್ಚೆ ಮಾಡ್ತಾ ಇದ್ದೀರಿ. ಈ ಪ್ರಾಪರ್ಟಿನ ಇಲ್ಲಿ ಸಾಗುವಳಿ ಚೀಟಿನ ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದಾರೆ. ಬರೀ ಗ್ರ್ಯಾಂಟ್ ಅಷ್ಟೇ ಅಲ್ಲ, ಎಲ್ಲ ರೆಕಾರ್ಡ್ಸ್ ಇದೆ ಇಲ್ಲಿ HMT ಆಫೀಸ್ನಲ್ಲಿ. ಈಗ ಇವರು NOC ಕೇಳಿದ್ರೆ ಕೊಡಕ್ಕೆ ತಯಾರಾಗಿಲ್ಲ. ಪ್ರೆಸ್ಟೀಜ್ನವ್ರು 27 ಎಕರೆ ಭೂಮಿ ಯಾವ ಟೈಮಲ್ಲಿ ಖರೀದಿ ಮಾಡಿದ್ರು ನೋಡಿ, ಸ್ವಲ್ಪ ಅಲ್ಲೆಲ್ಲ ಕಟ್ಟಾಗಿರ್ಬೇಕಾಗಲಿ. ಪ್ರೆಸ್ಟೀಜ್ನವ್ರು ಎಷ್ಟೆಷ್ಟು ಬಿಲ್ಡಿಂಗ್ಗಳು ಬಂದವೆ ಈಗ ನೋಡಿದಿರಲ್ಲ. ಇದಕ್ಕೆಲ್ಲ ಕಾರಣಕರ್ತರು ಯಾರಿದ್ದಾರೆ? ಸಿಂಗಾಪುರ ಮಾಡಿದವರು. ಇವತ್ತು ನೆನ್ನೆ ಹೋಗಿ ಬಂದವರಲ್ಲ ಬೆಂಗಳೂರು ನಗರ. ಎಂಥ ಸಿಟಿ ಮಾಡ್ತೀರಿ? ಬ್ಯಾಡ್ ಸಿಟಿ, ಬ್ಯಾಡ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರಾ? ನಾನೆಲ್ಲ ಬ್ಯಾಡ್ ಬೆಂಗಳೂರು ಅಂತ ಅಂದ್ಕೊಂಡೆ. ಏನೋ ಸುತ್ಕೊಂಡು ಅರ್ಧ ಗಂಟೆಯಲ್ಲಿ ಬಂದ್ರಲ್ಲ. ಇಲ್ಲಿ ಅವ್ರು ಏನು ಮಾಡ್ತಾರೆ, ನಿಮ್ಮ ಚೀಫ್ ಕನ್ಸರ್ವೇಟರ್ ಫಾರೆಸ್ಟ್ ಪ್ರೆಸ್ಟೀಜ್ನವ್ರಿಗೆ NOC ಕೊಡ್ತಾರೆ. ಅಡಿಷನಲ್ ಚೀಫ್ ಸೆಕ್ರೆಟರಿ ACCF ಕೊಡಬಾರ್ದು ಅಂತ ಬರೆದಿರ್ತಾರೆ. ಅದನ್ನು ಓವರ್ಲುಕ್ ಮಾಡಿ ಇದೇ ಸಿದ್ದರಾಮಯ್ಯ ಕಾಲದಲ್ಲಿ 2015ನಲ್ಲಿ ಕೊಟ್ಟಿರೋದು. ಇನ್ ದ ಲೈಟ್ ಆಫ್ ದ ಇಲ್ಲಿ ಪ್ರೆಸ್ಟೀಜ್ನರಿಗೆ ಇನ್ ದ ಲೈಟ್ ಆಫ್ ದ ಅಬೌವ್ ಇಂಪಂಜ್ಡ್ ಆರ್ಡರ್ಸ್ ಬೇರಿಂಗ್ ನಂಬರ್ APCCF ವಿಜಿಲೆನ್ಸ್ ಪ್ರೆಸ್ಟೀಜ್ dated 28 October 2015 passed by respondent number 2 ಈ ಸೆಟ್ ಅಸೈಡ್. ಅಂದರೆ ACCF ಕೊಟ್ಟಿದ್ರಲ್ಲ, ಅದನ್ನು ಸೆಟ್ ಅಸೈಡ್ ಮಾಡಿದ್ರು. ರೆಸ್ಪಾಂಡೆಂಟ್ ನಂಬರ್ 1 was member secretary of the high level committee appointed by government on 26/10/2015. Who is the head of the government at that time? Member secretary is directed to examine relevance, suitably and legal provisions as far as the case appellant is concerned, and that take appropriate decision to bring the same before the said high level committee appointed by the government for a suitable decision. ಇವರಿಗೆ ಪ್ರೆಸ್ಟೀಜ್ನರಿಗೆ ಕೊಡ್ತಾರೆ NOC. ಇಸ್ರೋ ಕೊಟ್ಟಿದ್ದಕ್ಕೆ ಇಸ್ರೋದವರಿಗೆ ಲ್ಯಾಂಡ್ ಕೊಟ್ಟಿದ್ದಕ್ಕೆ NOC ಕೊಡೋಕ್ಕೆ ತಯಾರಾಗಿಲ್ಲ ಸರ್ಕಾರ. ಏಕೆಂದರೆ ಇಸ್ರೋದರಿಂದ ಬರಬೇಕಲ್ಲ, ಇಸ್ರೋದವ್ರು ಕೊಡಲ್ವಲ್ಲ. ದೆನ್ ಈಗ many building, government offices, training institute, banks and residential flats, houses extra have been developed and paying property taxes. ಇದು ಮೊನ್ನೆ ಬೀಗ ಹಾಕ್ಲಿಕ್ಕೆ ಹೋದರು, ಟ್ಯಾಕ್ಸ್ ಕಟ್ಟಿಲ್ಲ ಅಂತೇಳಿ. ನಾನು ಕೆಲವು ಅಧಿಕಾರಿಗಳಿಗೆ ನಾನಿವತ್ತು ಅಭಿನಂದನೆ ಸಲ್ಲಿಸ್ತೀನಿ. ಡೆಲ್ಲಿಯಿಂದ ರಿಕ್ವೆಸ್ಟ್ ಮಾಡಿದೆ, ಸ್ವಲ್ಪ ಟೈಮ್ ಕೊಡಿ, ಟ್ಯಾಕ್ಸ್ ಕಟ್ಟಿಸ್ತೀವಿ ಅಂತೇಳಿ. ಯಾರು ಲಾಸ್ನಲ್ಲಿದೆ, ಕಷ್ಟದಲ್ಲಿದ್ದಾರೆ, ಟೈಮ್ ಕೊಡಿ ಅಂತ ಅಧಿಕಾರಿಗಳು ಗೌರವ ಕೊಟ್ಟರು. ಬೀಗ ಹಾಕೋದಕ್ಕೆ ಬಂದಿದ್ದರು. ಈಗ 28 ಕೋಟಿ ಮೊನ್ನೆ ಅಪ್ರೂವಲ್ ಕೊಟ್ಟಿದ್ದೀವಿ. 28 crores or 26 crores? 26.7 crore
struggling for pay to pay to run this institution. They have paid 26 crore 70 lakhs as a property tax. They have paid. ಮತ್ತಿದು ನೀವು ಫಾರೆಸ್ಟ್ ಲ್ಯಾಂಡ್ ಆಗಿದ್ರಿ, ಇವರದ್ದು ದುಡ್ಡು ಯಾಕೆ ಕಟ್ಟಿಸ್ಕೊತಿದ್ದೀರಿ? ದುಡ್ಡು ಯಾಕೆ ಕಟ್ಟಿಸ್ಕೊತಾ ಇದ್ದೀರಿ? ಇನ್ನೊಂದು ಮಜಾ ಇದೆ, ಇವರಿಗೆ ನೋಟಿಸ್ ಕೊಟ್ಟವರಲ್ಲ, ಇದು ಭಾಳ ಎಳಿಲಿಕ್ಕೆ ಹೋಗೋದಿಲ್ಲ. ಈ ಕಾಡುಗೋಡಿ ಪ್ಲ್ಯಾಂಟೇಷನ್ ಇದೆಯಲ್ಲ, 711 ಎಕರೆ ಕಾಡುಗೋಡಿ ಪ್ಲ್ಯಾಂಟೇಷನ್. 711 ಎಕರೆ ಅಲ್ಲಿ ರಿಯಲಿ ಸ್ವಲ್ಪ ಇನ್ನೂ ಫಾರೆಸ್ಟ್ ಉಳ್ಕೊಂಡಿದೆ. ಆ 711 ಎಕರೆನ ಯಾರೋ ಕಾನ್ಕಾರ್ಡ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಬ್ಬ ಕೋರ್ಟ್ಗೆ ಹೋದ, ಅವನಿಗೆ ಯಾವುದೋ ಒಂದು ಪಾರ್ಟ್ ಕೊಂಡ್ಕೊಂಡಿದ್ದ. ಈಗ ಸುಪ್ರೀಂ ಕೋರ್ಟಲ್ಲೂ ಅವ್ರ ಪರವಾಗಿ ಆಗೋಯ್ತು. ಈಗ ರಾಜ್ಯ ಸರ್ಕಾರ KDBಗೆ ಆ 711 ಎಕರೆ ಸುಪರ್ದಿ ಕೊಟ್ಟು ಸಿಕ್ಕಿದ್ದರಿಗೆ ಸೈಟ್ ಮಾಡೀಗ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಅಂತೇಳಿ ಆದೇಶ ಮಾಡಿ ಹೊರಟಿದ್ದೀರಲ್ಲ. ಹಾಗೆ ಈ ಫಾರೆಸ್ಟ್ ಲ್ಯಾಂಡ್ ಮಾಡೋಕ್ಕೆ ನಿಮಗೆ ಪರ್ಮಿಷನ್ ಎಲ್ಲಿದೆ? ಫಾರೆಸ್ಟ್ ಲ್ಯಾಂಡ್ ಅಂತ ಒಂದು ಸಲ ತೀರ್ಮಾನ ಆದಮೇಲೆ ಇದು ಮಾಡಿದಿರಲ್ಲ 711 ಎಕರೆ. ಭೀಮಣ್ಣ ಖಂಡ್ರೆ ಅವರ ಈಶ್ವರ್ ಖಂಡ್ರೆ ಕುಮಾರಸ್ವಾಮಿ ಮೇಲೆ ದ್ವೇಷ ಮಾಡಿ ರಾಜ್ಯ ಹಾಳು ಮಾಡ್ಕೋಬೇಡಿ. ಇದಕ್ಕೆ ಜೀವ ಕೊಡಬೇಕು ಅಂತ ನಿಂತಿದ್ದೇನೆ. ಎಷ್ಟು ಕಷ್ಟ ಇದೆ ಗೊತ್ತು ನನಗೆ. ಸದ್ಯದಲ್ಲೇ ವೈಜಾಗ್ RINL ಪ್ರಧಾನಮಂತ್ರಿಗಳು ಆರ್ಥಿಕ ಸಚಿವರ ಒಂದು ಒಪ್ಪಿಗೆ ಮೇರೆಗೆ ಕೆಲವು ತೀರ್ಮಾನಗಳಾಗ್ತಾ ಇದೆ ಅಲ್ಲಿ. ಅದೇ ರೀತಿ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟು ಸಂಪೂರ್ಣ ಬೆಣೆ ಹೊಡೆದಿದ್ದಾರೆ. ಬ್ಲಾಸ್ಟ್ ಫರ್ನೇಸ್ನಿಂದ ಹಿಡಿದು ಅಲ್ಲಿರ್ತಕ್ಕಂಥ ಎಲ್ಲ ಮೆಷಿನರಿ ತುಕ್ಕಿಡಿದೋಗಿದೆ. ಅಲ್ಲಿ ವರ್ಕರ್ಸು ದಿನ ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ. ಇವತ್ತು ಅಂಥದಕ್ಕೂ ಒಂದು ಜೀವ ಕೊಡಬೇಕು ಅಂತ ಹೇಳಿ ನಾನೇನು ಪ್ರಯತ್ನ ಪಡ್ತಾ ಇದ್ದೇವೆ. ಸಹಕಾರ ಕೊಡಿ, ಸಾಕು ಲೂಟಿ ಮಾಡಿರೋದು. ಇವತ್ತು ಇಷ್ಟೆಲ್ಲ ನೀರು ಹರಿತಾ ಇದೆಯಲ್ಲ, ನಾನು ನನ್ನ ಮಾಧ್ಯಮದ ಸ್ನೇಹಿತರಿಗೆ ಕೇಳ್ತೀನಿ. ನಾನು ಇದ್ದಿದ್ದು 20 ತಿಂಗಳು ಪುಟ್ಟೇನಹಳ್ಳಿ ಬಡಾವಣೆ ರಚನೆ ಮಾಡಿದ್ದು ದಾರಾರ್ಸ್ ಕಾಲೋನಿ ಯಾರ ಕಾಲದಲ್ಲಿ? ಸಿಂಗಪುರ ಮಾಡ್ತೀವಿ ಅಂತ ಹೊರಟ್ರಲ್ಲ ಬೆಂಗಳೂರು ನಗರ. ಆಗ ಪುಟ್ಟೇನಹಳ್ಳಿ ಬಿಲ್ಕೆಂಪಿನಹಳ್ಳಿ ಕೆರೆ ಮುಚ್ಚಾಕಿ 53 ಎಕರೆನ ಸೈಟ್ ಮಾಡಿದ್ರಲ್ಲ, ಡಾಲರ್ ಸೈಟ್ ಅಂತೇಳಿ. ಎಲ್ಲ IAS ಆಫೀಸರ್ಗಳು, ಎಲ್ಲ ಎಕ್ಸ್ ಮಿನಿಸ್ಟ್ರುಗಳು, MLAಗಳೇ ವಾಸ ಇದ್ದಾರಲ್ಲಿ. ಮೆಜಾರಿಟಿ 80%. ಧರ್ಮಸಿಂಗ್ ಮುಖ್ಯಮಂತ್ರಿ 3 ಅಡಿ 4 ಅಡಿ ಮನೆಗೆ ನೀರು ನಿಲ್ತಾಯಿತ್ತು. ನಾನು 2006ಕ್ಕೆ ಮುಖ್ಯಮಂತ್ರಿ ಆದೆ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇವತ್ತು ಅಲ್ಲಿ ಏನು ಕೆಲಸ ಮಾಡಿದೆ, ಇವತ್ತಿನವರೆಗೂ ಆ ಭಾಗದಲ್ಲಿ 1 ಇಂಚು ನೀರು ನಿಲ್ಲಿಲ್ಲ. ಅಲ್ಲಿ ಕೆಲಸ ಮಾಡಿ ತೋರಿಸಿದ್ದೇನೆ. ದಿನ ಹೋಗ್ತಿರಲ್ಲಪ್ಪ ಪ್ರದಕ್ಷಿಣೆ ಮಾಡ್ಕೊಂಡು. ಏನು ಮಾಡಿದ್ದೀರಿ ಕಳೆದ 10 ವರ್ಷ 15 ವರ್ಷದಲ್ಲಿ? ನಾಡಿನ ಜನತೆಗೆ ನಾನು ಮನವಿ ಮಾಡ್ತೇನೆ. ಅಪರೂಪ ನನಗೇನೋ ಭಗವಂತನ ಅದು ಒಂದು ರೀತಿ ಲಾಟ್ರಿನಲ್ಲೇ ಬರೋದು. ನನಗೆ ಲಾಟ್ರಿ ಸಿಸ್ಟಮಲ್ಲಿ ನನಗೆ ಅಧಿಕಾರ ಬಂದಿರೋದು ಪ್ರತಿ ಟೈಮಲ್ಲಿ. ಆದರೆ ಆ ಲಾಟ್ರಿ ಸಿಸ್ಟಮ್ನಲ್ಲಿ ಬಂದಂಥ ಅಧಿಕಾರದಲ್ಲಿ 4 ಒಳ್ಳೆಯ ಕೆಲಸ ಮಾಡಬೇಕು ಅಂತ ನಾನು ಹೊಡ್ತೇನೆ. ಅರ್ಥ ಮಾಡ್ಕೊಳ್ಳಿ. ಸಹಕಾರ ಕೊಡಿ. ಅರಸರ ಕಾಲದಲ್ಲಿ ವಿಶ್ವೇಶ್ವರಯ್ಯನವರು ಈ ಒಂದು ರಾಜ್ಯದ ಅಭಿವೃದ್ಧಿಗೆ ಯಾವೊಂದು ಅವರ ಬದುಕನ್ನ ತೇದಿದ್ದಾರೆ. ಏಷ್ಯಾ ಖಂಡದಲ್ಲೇ ಮೊದಲನೇ ಬಾರಿಗೆ ವಿದ್ಯುತ್ ಶಕ್ತಿ ಐಡಲ್ ಪವರ್ ಪ್ರಾಜೆಕ್ಟ್ ಈ ದೇಶದಲ್ಲಿ ವಿದ್ಯುತ್ ಶಕ್ತಿ ಅಂತಕ್ಕಂಥದ್ದು ನಾವು ನೋಡಿದರೆ ಮೈಸೂರು ಅರಸರ ಕಾಲದಲ್ಲಿ ವಿಶ್ವೇಶ್ವರಯ್ಯನವರ ಕೊಡುಗೆ. ಇದನ್ನೆಲ್ಲ ಮರೆಯೋದು ಬೇಡ. ಇವತ್ತು ಅಡ್ವಾನ್ಸ್ ಆಗಿ ಬೆಳೆದಿದ್ದೀವಿ ಟೆಕ್ನಾಲಜಿಕಲಿ. ಜಾತಿಗಿಂತ ರಾಜಕಾರಣ. ರೆಕಾರ್ಡ್ ತರಿಸಿ ನೋಡಿ ನೆಟ್ಟಿಗೆ. ಮೊದಲು ಈಶ್ವರ ಖಂಡ್ರೆ ಅವರೇ ಎಲ್ಲೆಲ್ಲಿ ಲೂಟಿ ಆಗ್ತಿದೆ ಮೊದಲು ಅದು ಸರಿಪಡಿಸ್ಕೊಳ್ಳಿ. ಇದು ಧರ್ಮಕ್ಕೆ ಕೊಟ್ಟಿಲ್ಲ ಈ ಲ್ಯಾಂಡನ್ನು. HMTಗೆ 279 ಕೋಟಿ ವರ್ಷದ ಆದಾಯ ಇಲ್ಲಿ. ಅವತ್ತಿನ 1970 279 ಕೋಟಿ ಅಂದರೆ ಇವತ್ತು 25,000 ಕೋಟಿ ವರ್ಷಕ್ಕೆ ಆದಾಯ. ಆ ರೀತಿ ಬೆಳೆದಂಥ ಸಂಸ್ಥೆ ಇದು.
ನನಗೆ ಮೊನ್ನೆ ಇದರಿಂದ ನಮ್ಮ ಒಬ್ಬರು ಎಂ ಪಿ ಅವರು ಇದರಿಂದ ಬಂದರು, ನಮ್ಮ ಜಾರ್ಖಂಡ್. ಇದನ್ನು ಗಿಫ್ಟ್ ಕೊಡ್ತಾರೆ ನನಗೆ. ಒಬ್ಬರು ಎಂ ಪಿ ಅವರು ಅಲ್ಲೊಂದು ಕಾರ್ಖಾನೆ ಮುಚ್ಚೋಗಿದೆ. ಸುಮಾರು ಒಂದು 8,000 ವರ್ಕರ್ಸ್ಗಳು ದಿನ ಸ್ಟ್ರೈಕ್ ಮಾಡ್ಕೊಂಡು ಕೂತವ್ರೆ. ಜಾರ್ಖಂಡ್ನ ಎಂ ಪಿ ಅವರು. ಇದು ಅಲ್ಲಿ 75ನೇ ವರ್ಷದ ಒಂದು ಸವಿ ನೆನಪಿಗೆ ಈ ವಾಚನ್ನು ಇಲ್ಲಿಂದ ತಯಾರು ಮಾಡಿಸಿ ಒಂದು 3,500 ಪೀಸ್ನ ನಮ್ಮ HMTಯಿಂದ ತಗೊಂಡೋಗಿರೋದು. ಇದು ಖಂಡವಾಲ ಲೋಕಸಭೆ ಎಂ ಪಿ ಅವರು ಮೊನ್ನೆ ಬಂದು ಅಲ್ಲೇನು ಸಮಸ್ಯೆ ಇದೆ, ನೀವು ಬರಬೇಕು ನಮ್ಮ ಊರಿಗೆ, ನಮ್ಮ ಎಲ್ಲ ಟ್ರೈಬಲ್ಸ್ ಇದ್ದಾರೆ, ಅವ್ರಿಗೇನಾದರೂ ಒಂದು ಹೊಸ ಜೀವ ಕೊಡಬೇಕು ಅಂತೇಳಿ ಬಂದಿದ್ದರು. ಈ ವಾಚನ್ನು ಗಿಫ್ಟ್ ಕೊಟ್ಟು ಹೋಗ್ತಾರೆ. ಇಲ್ಲಿ ನೋಡಿ, ಅಲ್ಲಿ ಶೋರೂಮು ಅಲ್ಲಿ ಇಟ್ಟಿದ್ದಾರಲ್ಲ, ಇಲ್ಲಿ ಎಂಟ್ರೆನ್ಸಲ್ಲಿ 90% ಎಂಟೈರ್ ಮಾರ್ಕೆಟನ್ನು ಹಿಡಿದಂಥ ಈ ಸಂಸ್ಥೆ ಇವತ್ತು ಈ ಪರಿಸ್ಥಿತಿಯಲ್ಲಿ ಇಟ್ಟಿದ್ದೀವಲ್ಲ, ಕಣ್ಣಲ್ಲಿ ನೀರು ಬರಲ್ವ? ಯಾರಿಗೂ ನಿಮಗೆ ಸ್ವಾಭಿಮಾನ ಇಲ್ವಾ ಕರ್ನಾಟಕದಲ್ಲಿ? ಇಂಥ ಕಾರ್ಖಾನೆಗಳನ್ನ ನಾವು ಮುಚ್ಚಿ ಏನು ಅಧಿಕಾರ ನಡೆಸ್ಬೇಕು? ನಾವು ಯಾತಕ್ಕೆ ಅಧಿಕಾರ ನಡೆಸಬೇಕು? ಇದು ನಾನು ನೆನ್ನೆ ಈ ಪೇಪರ್ ನೋಡಿ ನನಗೆ ಕಣ್ಣಲ್ಲಿ ನೀರು ಬಂತು. ನಿಮ್ಗೆ ಹೇಳಬೇಕು, ನನಗೆ ಏನಾಗಿದೆ ಇವರಿಗೆಲ್ಲ ಅಂತೇಳಿ. ಕಳೆದ 1 ತಿಂಗಳ ಹಿಂದೆ ಯಾವೊಂದು ದೊಡ್ಡ ಮಟ್ಟದ ಕನ್ಸಲ್ಟೆನ್ಸಿ ಕಮಿಟಿನ ಮಾಡಬೇಕು ಅಂತ ಹೇಳಿ ಇವರಿಲ್ಲಿ ಬರಲಿಕ್ಕೆ ತಯಾರಾಗಿಲ್ಲ. ಏನಿದೆ ಇಲ್ಲಿ ಬಂದು ನಾನೇನು ಕೆಲಸ ಮಾಡಬೇಕು ಅಂತ ಹೇಳಿ ಪಾಪ ಇಲ್ಲಿ ಬಂದು ಚೇರ್ಮನ್ಶಿಪ್ ಒತ್ತಾಯಕ್ಕೋಸ್ಕರ ಬಂದಿಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೈದರಾಬಾದಲ್ಲಿ 1000 ಎಕರೆ ಇದೆ, ಹಾರ್ಟ್ ಆಫ್ ದಿ ಸಿಟಿ. ಅಟಾಮಿಕ್ ಎನರ್ಜಿಗೆ ಇಕ್ವಿಪ್ಮೆಂಟ್ ಮಾಡಿಕೊಡ್ತಾರೆ, ಬಟ್ ಬಂಡವಾಳ ಇಲ್ಲ. ಇವತ್ತು ಇಸ್ರೋಗೆ, ಡಿಫೆನ್ಸ್ಗೆ, ರೈಲ್ವೇಸ್ಗೆ ಅವಕಾಶ ಇದೆ, ಬಟ್ ಇವತ್ತು ಬಂಡವಾಳ ಇಲ್ಲ. ಇದನ್ನು ಯಾವ ರೀತಿ ಇವತ್ತಿನ ಟೆಕ್ನಾಲಜಿನ ಅಳವಡಿಸ್ಕೊಂಡು ಇದನ್ನು ಮತ್ತೆ ಜೀವ ಕೊಡಲಿಕ್ಕೆ, ಏಕೆಂದರೆ ಒಂದು ಸಲ ಕ್ಯಾಬಿನೆಟಲ್ಲಿ ತೀರ್ಮಾನ ಡೆಲ್ಲಿಲಿ ಆಗಿಬಿಟ್ಟಿದೆ, ಇದನ್ನೆಲ್ಲವನ್ನು ಮತ್ತೆ ಬದಲಾವಣೆ ಮಾಡಬೇಕಾದ್ರೆ ನನಗೊಂದು ವಿಶ್ವಾಸ, ಇವತ್ತು ಪ್ರಧಾನಮಂತ್ರಿಗಳು ಇಂಥ ಒಂದು ಒಳ್ಳೆ ಕೆಲಸಕ್ಕೆ ನಾನೇನು ಕೈ ಹಾಕಿದ್ದೇನೆ, ನಾನು ಬೆಂಬಲ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡು ಹಗಲು ರಾತ್ರಿ ಚಿಂತನೆ ನಡೆಸ್ತಾ ಇದ್ದೇನೆ. ದಯವಿಟ್ಟು ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ, ಈ ಸಣ್ಣತನ ಬಿಡಿ. VSLನ ಭಗವಂತನೇ ನನಗೆ ಅಧಿಕಾರ ಕರುಣಿಸಿರ್ಬೋದು ಬಹುಶಃ. ಆ ವಿಶ್ವೇಶ್ವರಯ್ಯನವರ ಹೆಸರಿನಲ್ಲಿ ಕಟ್ಟಿದಂಥ ಆ ಒಂದು ಸ್ಟೀಲ್ ಇಂಡಸ್ಟ್ರಿ ಪ್ಲ್ಯಾಂಟ್ನ ಅವರ ಹೆಸರು ಉಳಿಸಬೇಕು ಅನ್ನೋದು ತೀರ್ಮಾನ ಮಾಡಿ ಹೊರಟಿದ್ದೇನೆ. ಕೋಆಪ್ರೇಷನ್ ಕೊಡಿ ಸರ್ಕಾರ. ಇವತ್ತಿನವರೆಗೆ ಯಾವೊಬ್ಬ ಮಂತ್ರಿ ನಮ್ಮ ಹತ್ರ ಬರಲಿಲ್ಲ, ಮಾತೆತ್ತಿದ ದಿನ ಅಟ್ಯಾಕ್ ಮಾಡ್ತೀರಿ. ರೆಕಾರ್ಡ್ಗಳೆಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ, HMTಗೆ ಸಂಬಂಧಪಟ್ಟಿದ್ದೀರಿ. ನನಗೂ ಮೊದಲು ಈಗ ಮಂತ್ರಿ ಆದ ಮೇಲೆ 3-4 ಮೀಟಿಂಗ್ ಮಾಡಿದ ಮೇಲೆ ಗೊತ್ತಾಗಿದ್ದು. ಇಲ್ಲಿ ಪಾಪ ಅವ್ನು ಯಾರೋ ನನಗೆ ಬೆಳಗ್ಗೆ ಒಂದು ಅರ್ಜಿನೂ ಕೊಟ್ಟರು. ಸುಮಾರು 3,000 ಕೋಟಿ ಲ್ಯಾಂಡ್ನ ಒಂದು 3-4 ವರ್ಷದಲ್ಲಿ, ಆಗ 2000-2004 ಯಾವ ಥರ ಅಲ್ಲಿದ್ದಂಥ ಆಗಿನ ಅಧಿಕಾರಿಗಳ ಜೊತೆ ಸೇರಿ ಸರ್ಕಾರದ ಮಟ್ಟದಲ್ಲಿ ಖಾಸಗಿ ಅವರಿಗೆ ಪ್ರೈಸ್ಗೆ ಕೊಟ್ಟು 3-4 ಸಾವಿರ ಕೋಟಿ ಲಾಸ್ ಮಾಡಿದ್ದಾರೆ ಅಂತೇಳಿ ಒಂದು ಕಂಪ್ಲೇಂಟ್ ಕೊಟ್ಟವರು ಆ ಕಾಲದಲ್ಲಿ. ನಾನು ಹೇಳಿದ್ರೆ ರಾಜಕೀಯ ಅಂತಾರೆ, ಅದಕ್ಕೆ ಇವತ್ತು ಈ ವಿಷಯ ಹೇಳ್ತಿಲ್ಲ. ನಾನು ಇನ್ನೊಂದು ಇದು ಭಾಳ ಎಳೀಲಿಕ್ಕೆ ಹೋಗೋದಿಲ್ಲ, ಇದು ಅರ್ಥ ಮಾಡ್ಕೊಳ್ಳಿ. ಈ HMT ಯಾವುದೇ ರೀತಿಯಲ್ಲಿ ಫಾರೆಸ್ಟ್ ಲ್ಯಾಂಡನ್ನು ಇಲ್ಲಿ HMT ಒತ್ತುವರಿ ಮಾಡ್ಕೊಂಡಿಲ್ಲ. ಅರಣ್ಯ ಇಲಾಖೆ ಹೆಸರಿನಲ್ಲಿ HMTಯ
ಸ್ವಯಾರ್ಜಿತ ಆಸ್ತಿಯನ್ನು ಅರಣ್ಯ ಇಲಾಖೆ ಹೆಸರಿನಲ್ಲಿ ಫೆನ್ಸಿಂಗ್ ಹಾಕೊಂಡಿರ್ತಕ್ಕಂಥದ್ದು ಅರಣ್ಯ ಇಲಾಖೆಯವರೇ ಹಾಕೊಂಡಿದ್ದಾರೆ. ಕೆಲವು ಭಾಗದಲ್ಲಿ ಜಾರ್ಕಿಮಂಡೆ ಕಾವಲು ಯಾವುದು ಜಾರ್ಕಿಮಂಡೆ ಕಾವಲು ಫೆನ್ಸಿಂಗ್ ಹಾಕಿದ್ದಾರೆ. ಅದು 27 ಎಕರೆ HMTಗೆ ಸೇರಬೇಕು. ರೆಕಾರ್ಡ್ ತೆಗೆದು ನೋಡಿದ್ದೇನೀಗ. ಈಗ ಕೋರ್ಟ್ಗೆ HMTಯಿಂದಲೇ ಮೂವ್ ಮಾಡಲಿಕ್ಕೆ ಹೇಳ್ತಾ ಇದ್ದೇವೆ. ಈಗ ಸುಪ್ರೀಂ ಕೋರ್ಟ್ ಬಂದು ಜನಗಳಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಬೇಡಿ. ಯಾತಕ್ಕೆ 290 ಎಕರೆ ಟಿಪ್ಪಣಿ ಕಳಿಸಿದ್ದೀರಿ ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆ? ಆ 290 ಎಕರೆ ತಗೊಂಡು ಏನು ಮಾಡಲಿಕ್ಕೆ, ಯಾರಿಗೆ ದಾನ ಮಾಡಿಕೊಡ್ಲಿಕ್ಕೆ ಮಾಡಿಟ್ಟಿದ್ದೀರಿ? ಯಾರಿಗೆ ದರೋಡೆ ಮಾಡ್ಕೊಂಡು ಅದನ್ನು ಉಪಯೋಗ ಮಾಡಿಸ್ಬೇಕು ಅಂತ ಹೊರಟಿದ್ದೀರಿ? ಇದು ನಿಮ್ಮ ಮುಂದೆ ಇಡ್ಲಿಕ್ಕೆ ಇವತ್ತು ಕರೆದಿದ್ದೇನೆ ಒಂದು ಭಾಗ. ಇನ್ನು ತುಂಗಭದ್ರಾ ಡ್ಯಾಮು ಏನು ಕೊಡೋ ಪ್ರಶ್ನೆನೇ ಇಲ್ಲ. ಸರ್ಕಾರಕ್ಕೆ ಯಾಕೆ ಕೊಡಬೇಕು ನಾವು? ಇದು HMTಗೆ ಸೇರಿದ್ದು. 1960ರಲ್ಲಿ ಖರೀದಿ ಮಾಡಿದ್ದಾರೆ. ಸಾಗುವಳಿ ಆಗಿದ್ದನ್ನು ದುಡ್ಡು ಕೊಟ್ಟು ಕೊಂಡ್ಕೊಂಡಿರೋದು. ಸುಮ್ಮನೆ ಯಾಕೆ ಕೊಡ್ತೀರಿ? ಯಾರು ಅರಣ್ಯ ಭೂಮಿ ಅಂತ ಎಲ್ಲಿದೆ? ಒಂದು ನಿಮಿಷ, ನಾನೇನು ಓದಿದ್ದು ನೀವು ಕೇಳಿಸ್ಕೊಳ್ಳಿಲ್ವಾ? ನಾನು ಓದಿದ್ದು ಕೇಳಿಸ್ಕೊಳ್ಳಿಲ್ವ ಸರ್? ರೆಕಾರ್ಡೇ ಇಲ್ಲ ಇವ್ರ ಹತ್ರ. However, no documents were traceable in the forest department. ಇವ್ರತ ರೆಕಾರ್ಡೇ ಇಲ್ಲ. ಗಿಫ್ಟ್ ಇದೆಯಲ್ಲ ಒಂದು ಪಾರ್ಟ್, ಅದಕ್ಕೂ ಕ್ಲಿಯರೆನ್ಸ್ ಕೊಟ್ಕೊಂಡಿದ್ದಾರೆ. ಆ ಗಿಫ್ಟ್ ಕೊಟ್ಟಿರೋದು ಫಾರೆವರ್ ಅಂತಕ್ಕಂಥ ಪದ ಬಳಸಿದ್ದಾರಲ್ಲಿ ಆದೇಶದಲ್ಲಿ. ಸಂಪೂರ್ಣವಾಗಿ ಅವರಿಗೆ ಅದೇ ಅವರಿಗೆ ಸೂಪರ್ದಲ್ಲಿರಬೇಕು HMT ಪರವಾಗಿರೋದು. ಇದರಲ್ಲಿ ಯಾವುದೇ ರೀತಿ ಟೆಕ್ನಿಕಲಿ ಫಾರೆಸ್ಟ್ನವರು ಕ್ಲೈಮ್ ಮಾಡೋ ಪರಿಸ್ಥಿತಿನೇ ಇಲ್ಲ. ಈಗ ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳಿದ್ರಲ್ಲ, ಇಲ್ಲಿ ಕಾಡ್ಗೋಡಿ ಪ್ಲಾಂಟೇಷನ್ ಹೇಳಿದ್ನಲ್ಲ ನಿಮಗೆ, ಏನೇನಾಗಿದೆ ಇಲ್ಲಿ ಕಾಡ್ಗೋಡಿ ಪ್ಲಾಂಟೇಷನಲ್ಲಿ? ಇಲ್ಲಿ ಹೈಕೋರ್ಟ್ ಆದೇಶ 2012ರಲ್ಲಿ ಯಾರೋ ಹೋಗಿದ್ರಲ್ಲ, ಅವ್ರ ಪರವಾಗಾಯಿತು. ಮತ್ತು ಸರ್ಕಾರ ಡಬಲ್ ಬೆಂಚ್ಗೆ ಹೋದರು. ಡಬಲ್ ಬೆಂಚಲ್ಲೂ ಅವ್ರ ಪರವಾಗಿ ಆಯಿತು. ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರದ್ದು ಡಿಸ್ಮಿಸ್ ಆಗಿದೆ. ಕಾಡ್ಗೋಡಿ ಪ್ಲಾಂಟೇಷನ್ದು 711 ಎಕರೆ. ಈಗ ಅದನ್ನು KDB ಕೊಟ್ಬಿಟ್ಟು ಈಗ ಸೈಟ್ ಮಾಡ್ತಾವ್ರೆ. ಹಾಂ, ಫಾರೆಸ್ಟ್ ಲ್ಯಾಂಡ್ ಅಂತಲೇ ಕ್ಲೈಮ್ ಮಾಡಿದ್ದು 711 ಎಕರೆ. ಯಾರಿಗೆ ತಗೊಳ್ಳಿ? ಈಗ ಒಂದು ನಿಮಿಷ, ನಮಗೆ ಸರ್ಕಾರ ಡಿನೋಟಿಫಿಕೇಷನ್ ಆಗಿಲ್ಲ ಅಂತ ಹೇಳಿ, ಡಿನೋಟಿಫಿಕೇಷನ್ ಮಾಡಬಾರ್ದು ಅಂತ ಹೇಳಿ ಈಗ IAN ಹಾಕ್ಕೊಂಡಿದ್ರಲ್ಲ, ಮಾಡಬೇಕು ಅಂತೇಳಿ ಅದನ್ನು ವಾಪಸ್ ತಗೋತೀವಿ, ಕ್ಯಾಬಿನೆಟ್ ನೋಟ್ ಸಿಕ್ಕಿರಲಿಲ್ಲ ಅಂತ ಹೇಳಿದ್ದಾರೆ. ನಮ್ಮ ಕ್ಲೈಮ್ ನಮ್ಮದೇನಿಲ್ಲ ಇಲ್ಲಿ. ಅವರಾಗಲೇ ಎಲ್ಲ ರೀತಿ ಹೇಳ್ಬಿಟ್ಟವ್ರು. ಅವರೇನೆ ನಿಮ್ಮ ಯಾವುದು IANನಲ್ಲಿ ಫಾರೆಸ್ಟ್ ನೇಚರೇ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಮ್ಯಾಪೇ ಕೊಟ್ಟವ್ರಲ್ಲ, ತೋರಿಸಿದ್ನಲ್ಲ ನಿಮಗೀಗ. ಇಲ್ಲೇನು ಹೇಳಿದ್ರು? ಕಂಡಕ್ಟೆಡ್ ಬೈ ಸಬ್ ಕಮಿಟಿ ಆ್ಯಂಡ್ ಸಬ್ಮಿಟೆಡ್ ಇಟ್ಸ್ ರಿಪೋರ್ಟ್. ಇಟ್ ಈಸ್ ಕ್ಲಿಯರ್ಲಿ ಫೌಂಡ್ ದಟ್ ನೋ ಫಾರೆಸ್ಟ್ ನೇಚರ್ ಈಸ್ ಎಕ್ಸಿಸ್ಟಿಂಗ್ ಇನ್ ದ ಲ್ಯಾಂಡ್. ಯಾವುದು 16 ಯಾರಿದ್ರು? ಹಾಂ, ಇವ್ರದೇ ಗೌರ್ಮೆಂಟ್ ಅಲ್ವಾ? ಈಗೇನು ಬದಲಾವಣೆ ಆಗಿದೆಯಾ? ಹಾಂ, ಯಾರು? ಡಾಕ್ಯುಮೆಂಟೇ ಇಲ್ವಲ್ಲ ಅವ್ರ ಹತ್ರ. ವೇರ್ ಇಸ್ ದ ಡಾಕ್ಯುಮೆಂಟ್ ಹೇಳೋದಕ್ಕೆ? ಇದು ಫಾರೆಸ್ಟ್ನವರೇ ಕೊಟ್ಟಿರೋದು. ಇದು HMT ಅವ್ರು ಮಾಡ್ಕೊಂಡಿರೋದಲ್ಲ. ಇದು ಕೊಟ್ಟಿರೋದು ಸಹಾಯಕ ಅರಣ್ಯಾಧಿಕಾರಿ ಬೆಂಗಳೂರು ಉತ್ತರ ವಿಭಾಗ, ವಲಯ ಅರಣ್ಯಾಧಿಕಾರಿ ಬೆಂಗಳೂರು ವಲಯ, ಭೂ ದಾಖಲೆಗಳ ನಿರ್ದೇಶಕರು ಬೆಂಗಳೂರು ಉಪವಿಭಾಗ. ಇವರು ಕೊಟ್ಟಿರೋದನ್ನು ಹಾಂ, ಸರ್ವೆ ರಿಪೋರ್ಟು ಇದೇ ತಾನೇ ಅಥೆಂಟಿಕೇಟೆಡ್ಡು. ನಿಮ್ಗೆ ಹಳೇದು ಇಟ್ಕೊಂಡು ಹೋಗಿ ಏನಾಗುತ್ತೆ? ಇವರೇ ಹೇಳ್ಕೊಂಡವ್ರೆ
ಫಾರೆಸ್ಟ್ ನೇಚರೇ ಇಲ್ಲ ಅಂತೇಳಿ ಏನಲ್ಲಿ ನಾವು ಮನವರಿಕೆ ಏನು ಮಾಡೋಂಥದ್ದೇನಿದೆ. ಈಗ ಹೇಳ್ತಾ ಇದ್ದೀನಲ್ಲ, ಅವ್ರ ಡಾಕ್ಯುಮೆಂಟ್ ಮೊದಲು ಸರಿಯಾಗಿ ತರಿಸ್ಕೊಳ್ಳಿ ಡಿಪಾರ್ಟ್ಮೆಂಟಿಂದ. ನಾವು ಇವತ್ತು ಸರ್ಕಾರ ಹೋಗ್ತಿರೋ ಮಾರ್ಗ ನೋಡಿದ್ಮೇಲೆ, ಈ ಸರ್ಕಾರದ ನಡವಳಿಕೆ ನೋಡಿದ್ಮೇಲೆ ಕೋರ್ಟ್ನಿಂದಲೇ ನಾವು ಮೂವ್ ಮಾಡಿ ಕೋರ್ಟಿಂದ ಏನು ನಮ್ಮ ಹಕ್ಕಿದೆ ಹಕ್ಕನ್ನು ಪಡಿತೀವಿ. ಹೇಳಿದ್ದೆ ಅದು ಪಾಪ ಅವ್ರ ಲ್ಯಾಂಡ್ ವಿಷಯದಲ್ಲೆಲ್ಲ ಮಾತಾಡಿರ್ಬೇಕಾದ್ರೆ ಶ್ರೀವಾಸ್ಪುರದ್ದು ಅವ್ರು ಇದ್ರದ್ದಲ್ಲ. ಆ್ಯಕ್ಚುಲಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಈಗ ನೋಡಿ, ಇಲ್ಲಿ ಕಾಡ್ಗೋಡಿ ಫಾರೆಸ್ಟ್ ಕೇಸು ಈಗ ಹೇಳ್ತಾ ಇದ್ದೀರಲ್ಲ, HMT ಬಗ್ಗೆ ನೀವು ಕೇಳಿದಲ್ಲ ಪ್ರಶ್ನೆ. ಕಾಡ್ಗೋಡಿ ಕೇಸಲ್ಲಿ ದ ಲರ್ನೆಡ್ ಸಿಂಗಲ್ ಜಡ್ಜ್ ಆಫ್ ದ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಅಟ್ ಬ್ಯಾಂಗ್ಳೂರ್ ಇನ್ ಇಸ್ ಆರ್ಡರ್ ಡೇಟೆಡ್ 25 May 2012 ರಿಟ್ ಪಿಟಿಷನ್ ನಂಬರ್ 7200 of 2008 Concord India Private Limited versus the Range Forest Officer of others. ಇದರಲ್ಲಿ ಏನು ಹೇಳಿದ್ರು, as held that the notification dated 29/5/1896 ಫಸ್ಟ್ ನೋಟಿಫಿಕೇಷನ್ ಆಗಿತ್ತಲ್ಲ, ಇಲ್ಲಿದೆಯಲ್ಲ ಯಾವುದು ನಮ್ಮ ಗೆಜೆಟ್ ನೋಟಿಫಿಕೇಷನ್ ಮೈಸೂರು ಅರಸರ ಕಾಲದಲ್ಲಿ 1896. ಇದರ ಬಗ್ಗೆ ಏನು ಹೇಳ್ತಾರೆ, ನಾಟ್ ಬೀಯಿಂಗ್ ರೂಲ್ ಕಂಪ್ಲೈಂಟ್ ಲ್ಯಾಂಡ್ ಮೆಜರಿಂಗ್ 711 acres ಇನ್ ಸರ್ವೆ ನಂಬರ್ 1 ಕಾಡ್ಗೋಡಿ ಬೆಂಗಳೂರು ತಾಲೂಕ್ ಡಸ್ ನಾಟ್ ಫಾಲ್ ವಿತಿನ್ ದ ಎಕ್ಸ್ಪ್ರೆಷನ್ ಸ್ಟೇಟ್ ಫಾರೆಸ್ಟ್ ಅಂಡರ್ ರೂಲ್ 1 ಆಫ್ ಫಾರೆಸ್ಟ್ ರೂಲ್ಸ್ 1878. ಸೇಮ್ ಎರಡು ಒಂದೇ 1897 ಆಗಿರೋದು ಪೀಣ್ಯ, ಇದು ನಿಮ್ಮ ಕಾಡ್ಗೋಡಿ. ಅದಕ್ಕೆ ಜಡ್ಜ್ಮೆಂಟ್ ಕೊಟ್ಟವ್ರೆ. ಆ ಜಡ್ಜ್ಮೆಂಟ್ ಮೇಲೆ ಮತ್ತೋದ್ರು ಸರ್ಕಾರ. ಡಬಲ್ ಬೆಂಚಲ್ಲೂ ಸರ್ಕಾರದ ಮನವಿ ತಿರಸ್ಕಾರ ಆಯಿತು. ಸುಪ್ರೀಂ ಕೋರ್ಟ್ ಹೋದರು, ಸುಪ್ರೀಂ ಕೋರ್ಟಲ್ಲೂ ಡಿಸ್ಮಿಸ್ ಆಗಿದೆ. ಅವ್ರನ್ನ ಕೇಳಿ, ಈಗ ಫಾರೆಸ್ಟ್ ಲ್ಯಾಂಡ್ ಅದು ಯಾವ ಹಿಂದಿನ ಕಾಲದಲ್ಲಿ ಇತ್ತು ಅಂತ ಹೇಳ್ತಾವ್ರಲ್ಲ HMT, ಈಗ ಅದನ್ನು KDB ಕೊಟ್ಟವ್ರಲ್ಲ, ಹೆಂಗೆ ಕೊಟ್ಟವ್ರು ಕೇಳಿ ಕೊಟ್ಟವ್ರೆ. ದಿಸ್ ದ ಇಶ್ಯೂ. ಹೇಳಿ ಸರ್, ಇನ್ನೇನಾದ್ರು ಇದ್ರ ಪ್ರಶ್ನೆ ಕೇಳಿದ್ರ ಬಗ್ಗೆ? ಹಾಂ ನನಗದ್ರಿಂದ ಏನು ಸಿಗುತ್ತೆ ಅವ್ರದ್ದು ಗೊತ್ತಿಲ್ಲ ನನಗೆ. ಇದು ಮಾಡೋದ್ರಿಂದ ಅವ್ರಿಗೆ ಏನು ಸಾಧನೆ ಮಾಡ್ತಾರೆ ಗೊತ್ತಿಲ್ಲ ನನಗೆ. ಜನಕ್ಕೆ ಒಳ್ಳೇದು ಮಾಡಬೇಕು, ಜನ ಹಾಳು ಮಾಡಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡಬೇಕು. ಇಲ್ಲ ನಮ್ಮ ಸ್ವಂತಕ್ಕೋಸ್ಕರವಾಗಿ ಇದು ರೀಬರ್ತ್ ಕೊಡಬೇಕು ಅಂತ ಇದ್ದೀವ ನಮ್ಮ ಸ್ವಂತಕ್ಕೆ. ಎಲ್ಲಿ? ಶಿವಮೊಗ್ಗದ್ದು ಭದ್ರಾವತಿದು ಅದು ದೊಡ್ಡ ಚಾಲೆಂಜ್ ಇದೆ. ಇವತ್ತು ಸಂಪೂರ್ಣವಾಗಿ ಅಲ್ಲಿ ಎಲ್ಲ ಇರ್ತಕ್ಕಂಥ ಈಗಿನ ಮೆಷಿನರೀಸ್ನ ಬದಲಾವಣೆ ಮಾಡಬೇಕು. ಸುಮಾರು 10,000 ಕೋಟಿ ಹಣದ ಅವಶ್ಯಕತೆ ಇದೆ. VSL ಪ್ಲ್ಯಾಂಟ್ನ ಇವತ್ತು ನಾವೇನಾದರೂ ಅದು ಹೊಸ ಮಾಡಿಫೈ ಮಾಡಬೇಕು ಅಂದರೆ ದೊಡ್ಡ ಮಟ್ಟದ ಹಣ ಇವತ್ತು ಹೂಡಿಕೆ ಆಗಬೇಕಾಗಿದೆ. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ವರ್ಕೌಟ್ ಮಾಡ್ತೇನೆ, ಸುಮ್ಮನೆ ಕೂತಿಲ್ಲ. ಪಾಪ ಮೊನ್ನೆ ನಮ್ಮ ಎಜುಕೇಷನ್ ಮಿನಿಸ್ಟರ್ ಯಡಿಯೂರಪ್ಪನವ್ರ ಮೇಲೆ, ರಾಘವೇಂದ್ರ ಮೇಲೆ ಇದೇನೋ ದೂರು ಮಾಡಿದ್ದಾರೆ ಮಾಧ್ಯಮಗಳಲ್ಲಿ. ಏನು ಹೇಳಿದ್ದಾರೆ ಅವರು? VSL ಪ್ಲ್ಯಾಂಟ್ ಮುಚ್ಚೋಗ್ಲಿಕ್ಕೆ ಕಾರಣ ರಾಘವೇಂದ್ರ ಅವರು, ಯಡಿಯೂರಪ್ಪನವರು ಅಂತ ಹೇಳಿದ್ದಾರೆ. ನೆನ್ನೆನೂ ಬಂದಿದೆ ಪತ್ರಿಕೆಯಲ್ಲಿ, ನೋಡಿದೆ ಅವರು ಹೇಳಿಕೆ. ಈ ರೀತಿ ಹೇಳಿಕೆ ಉಡಾಫೆ. ಕಾರಣ ಏನು? ಯಾವ ಸಂದರ್ಭದಲ್ಲಿ ಟೆಕ್ನಿಕಲಿ ಅಡ್ವಾನ್ಸ್ ಏನೇನು ಆಗ್ತಾ ಇರ್ತದೆ ಇದರಲ್ಲಿ ಟೆಕ್ನಾಲಜಿನಲ್ಲಿ, ಆ ಸಂದರ್ಭಕ್ಕೆ ನಾವು ಅಳವಡಿಸ್ಕೊಳ್ಳದೆ ಹೋಗಿ ಇನ್ವೆಸ್ಟ್ಮೆಂಟ್ ಆ ಟೈಮ್ನಲ್ಲಿ ಏನು ಮಾಡಬೇಕಾಗ್ತದೆ ಮಾಡದೇ ಇದ್ದಿದ್ದರಿಂದ ಇವೆಲ್ಲ ಅನುಭವಿಸ್ತಾ ಇದ್ದೀವಿ. ಇತ್ತೀಚೆಗೆ ಕೆಲವರಲ್ಲಿ ಒಂದೇನೋ ಅಂದರೆ ಪ್ರೈವೇಟ್ನವ್ರಿಗೆ ಕೊಟ್ಬಿಟ್ರೆ
ಯಾವಾಗಲೂ ಸ್ವಲ್ಪ ನಮಗೂ ದುಡ್ಡು ಬರುತ್ತೆ, ಹೆಂಗೋ ಅವ್ರು ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು ಒಂದು ಪ್ರತೀತಿ ಇದೆ. ಅದನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ದೀನಿ. ನೋಡೋಣ ಅದರಲ್ಲಿ ಎಷ್ಟು ಯಶಸ್ಸು ಕಾಣ್ತೀನಿ ನಾನು. ನಾನು ನಮ್ಮ PSUಗಳದ್ದು ಇತಿಹಾಸ ಇದೆ ಕೆಲವು. ಆ ಇತಿಹಾಸ ನಶಿಸಿ ಹೋಗಬಾರ್ದು. ಆ ಇತಿಹಾಸನ ಉಳಿಸಬೇಕು, ಮುಂದಿನ ಪೀಳಿಗೆಗೆ ಉದ್ಯೋಗನೂ ಸೃಷ್ಟಿಯಾಗಬೇಕು, ಲಾಭಕ್ಕೂ ತರಬೇಕು. ಇದು ನನ್ನ ಮೂಲ ಉದ್ದೇಶ. ಹಾಂ, ಅಲ್ಲ, ಈ ಲ್ಯಾಂಡ್ ವಿಷಯದಲ್ಲೇ ತಕರಾರು ತೆಗೆದು ಕೂತಿದಾರಲ್ಲ. QS ಇಲ್ದು ಒಂದು ರೀತಿ ರಾಂಗ್ ಮೆಸೇಜ್ ಕೊಡಲಿಕ್ಕೆ ಹೊರಟರು. ಈ ನೆನ್ನೆಯಿಂದ ಇದು ಶುರು ಮಾಡಿದ್ದಾರೆ. ವರ್ಕರ್ಸ್ಗಳಲ್ಲಿ ಏನೋ ಭಾವನೆ ಮೂಡ್ಬೋದು, ಕೆಲಸ ಮಾಡೋರ ಮೇಲೆ ಏನು ಭಾವನೆ ಮೂಡ್ಬೋದು. ಒಂದು ಪ್ರೋತ್ಸಾಹ ಕೊಡಬೇಕು, ನಾವು ಡಿಸ್ಕರೇಜ್ ಮಾಡಬೇಕು. ಹಾಂ, ಮಾಡಲಿಕ್ಕೆ ಅವಕಾಶಗಳಿದೆ. ದುಡ್ಡಿನ ಕೊರತೆ ಇಲ್ಲ. ನಾವು ಯಾವುದೇ ಕೆಲಸ ಮಾಡಲಿಕ್ಕೂ, ನಾನು 2 ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ, ದುಡ್ಡಿನ ಕೊರತೆ ಇರಲ್ಲ. ನಾವು ಯಾವ ರೀತಿ ಹೊಂದಿಸಬೇಕು ಅದು ಮುಖ್ಯ ನನಗಿಲ್ಲ. ಈಗ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದೆ ರಾಜ್ಯ ಸರ್ಕಾರದಲ್ಲಿ. ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂದರು, ಮಾಡಿ ತೋರಿಸಿದ್ದೀವಿ. ಇದು ಅಷ್ಟೇ, ಕಷ್ಟ ಇದೆ, ಸುಲಭ ಇಲ್ಲ. ಏಕೆಂದರೆ ನಾನು ಫೈನಾನ್ಸ್ನ ಇಲಾಖೆನ ಒಪ್ಪಿಸ್ಬೇಕು, ಮಂತ್ರಿಗಳನ್ನ ಒಪ್ಪಿಸ್ಬೇಕು, ಪ್ರಧಾನಮಂತ್ರಿ ಒಪ್ಪಿಸ್ಬೇಕು, ಮತ್ತಿನ್ನು ದೀಪಮ್ ಅಂತೇಳಿ ಡಿಸ್ಇನ್ವೆಸ್ಟ್ಮೆಂಟ್ನ ನೋಡ್ಕೊಳ್ತಕ್ಕಂಥ ಒಂದು ಹೆಡ್ ಇದೆ, ಅದೊಂದು ಇಲಾಖೆ, ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ಒಂದೇ ಸಲ ಆಗಲ್ಲ ಇವೆಲ್ಲ. ಬಟ್ ಒಂದು ನಾನೇನು ಕೈ ಹಾಕಿದ್ದೇನೆ, ಒಂದು ಸಕ್ಸಸ್ ಮಾಡಿದ್ರೆ ಆಟೋಮೆಟಿಕಲಿ ಆಗ ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗುತ್ತೆ. ಇಲ್ಲಪ್ಪ ಇವನೇನೋ ಮಾಡ್ತಾನೆ ಅಂತಕ್ಕಂಥ ಎಲ್ಲ ಒಟ್ಟಿಗೆ ಹಾಕೋದಕ್ಕಿಂತ ವಿಷಯಗಳು ಕಲೆಕ್ಟ್ ಮಾಡ್ತಾಯಿದ್ದೀನಿ. ಆದರೆ ಇನ್ನೊಂದು ಸದ್ಯದಲ್ಲೇ ಒಂದು ವಿಷಯದಲ್ಲಿ ಗುಡ್ ನ್ಯೂಸ್ ಕೊಡ್ತೀವಿ. ಅದು ಬೇಡ, ಈಗ ಸದ್ಯಕ್ಕೆ ಬೇಡ, ಹೆಸರು ಹೇಳೋದು ಬೇಡ. ಈಗೆಲ್ಲ ಒಂದು ಲೆವೆಲಿಗೆ ತಂದಿದ್ದೀವಿ. ನಾನು ಎಂಪ್ಲಾಯೀಸ್ ಮೇಲೆ ಹೇಳ್ತಾ ಇಲ್ಲ. ಈಗ ನಾನು ಆ ಒಂದು ಕಂಪ್ಲೇಂಟ್ ಇದೆಯಲ್ಲ, ಆ ಕಂಪ್ಲೇಂಟ್ನ ಹೋಗಲಾಡಿಸಬೇಕು ಅಂತಲೇ ಇಂಟ್ರೆಸ್ಟ್ ತಗೊಂಡು ಓಡಾಡ್ತಾ ಇದ್ದೀನಿ. ಅದಕ್ಕೋಸ್ಕರಲೇ ಓಡಾಡ್ತೀನಿ. ಇನ್ನೊಂದು ತುಂಗಭದ್ರಾ, ನಾನು ರಾಜಕೀಯ ಬೆರೆಸ್ಲಿಕ್ಕೆ ಹೋಗಲ್ಲ. ಇದು 70 ವರ್ಷದ ಜಲಾಶಯ. ಆದರೆ ಒಂದು ಈ ಜಲಾಶಯ TB ಬೋರ್ಡ್ಗೆ ಏನು ಬರುತ್ತೆ, ಒಂದು ಕಡೆ ಆಂಧ್ರ ಪ್ರದೇಶದವ್ರದ್ದು ಜವಾಬ್ದಾರಿ ಇತ್ತು, ಕೇಂದ್ರ ಸರ್ಕಾರದ್ದು ಜವಾಬ್ದಾರಿ ಇದೆ. ಆದರೆ ಈ ಕಮಿಟಿಗಳಿದೆಯಲ್ಲ, ಸೇಫ್ಟಿ ಕಮಿಟಿ ಅಂತ ಏನು ಮಾಡಿರ್ತೀವಿ ರಿಪೋರ್ಟ್ ಕೊಡಲಿಕ್ಕೆ, ಅಲ್ಲಿ ಎಲ್ಲೋ ಒಂದು ಕಡೆ ಈಗ ಇಲ್ಲಿ ಈ ಒಂದು ಇದನ್ನು ಓಪನ್ ಮಾಡಿದ್ದು 133 TMC ನಮ್ಮ ರಾಜ್ಯಕ್ಕೆ ತಗೊಳ್ಳಿಕ್ಕೋಸ್ಕರ. ನಮ್ಮ ಬಚಾವತ್ ಕಮಿಷನ್ ಮೊದಲನೇ ಪಾರ್ಟಲ್ಲಿ ಟ್ರಿಬ್ಯುನಲ್ನಲ್ಲಿ ಸುಮಾರು 212 TMC ನೀರು ನಾವು ಅವತ್ತೇನು ಅಲಾಟ್ಮೆಂಟ್ ಮಾಡುತ್ತೆ, ಅದರಲ್ಲಿ 133 TMC ಕರ್ನಾಟಕಕ್ಕೆ, 73 TMC ಆಂಧ್ರ ಪ್ರದೇಶಕ್ಕೆ ಅಂತ ಆದಂಥದ್ದು. ಇಲ್ಲಿ 139 TMC ಏನಾಗುತ್ತೆ ಕರ್ನಾಟಕಕ್ಕೆ ಅಲಾಟ್ ಆಗಿದ್ದು, ಅಲ್ಟಿಮೇಟ್ಲಿ ಈಗ ಹೂಳು ತುಂಬಿ 30 TMC ಕೊರತೆ ಬಿದ್ದಿದೆ. 30 TMC ಕಡಿಮೆ ಇದೆ, 103 TMC ನಮಗೆ ದೊರಕ್ತಾ ಇತ್ತು. ಇವತ್ತು ಈ 16 + 17 ಗೇಟ್ 33 ಗೇಟಲ್ಲಿ ಇವತ್ತು ಏನಾಗಿದೆ, ನಮ್ಮ ಒಂದು ಸುಪರ್ದಿ ನೋಡ್ಕೊಳ್ತಕ್ಕಂಥ ಗೇಟರ್ 19ನೇ ಗೇಟಲ್ಲಿ ಇವತ್ತು ಇದು ಚೈನ್ ಕಟ್ಟಾಗಿ ಇದು ಗೇಟ್ ಓಪನ್ ಆಗಿರ್ತಕ್ಕಂಥದ್ದು. ಇಲ್ಲಿ ಸೇಫ್ಟಿ ಮೆಜರ್ಗೆ ಯಾವೊಂದು ಕಮಿಟಿ ಇದೆಯಲ್ಲ, ಪ್ರತಿ ವರ್ಷ ಅವ್ರು ಹೋಗ್ತಾರೆ ಎಲ್ಲ ಇದಕ್ಕೆ ಜಲಾಶಯಗಳಿಗೆ, ಒಂದು ಫಾರ್ಮ್ಯಾಟ್ ಕೊಟ್ಟಿರ್ತಾರೆ ಅವರು. ಆ ಫಾರ್ಮ್ಯಾಟಲ್ಲಿ ಎಲ್ಲ ಫಿಲಪ್ ಮಾಡಿಕೊಡ್ಬೇಕು.
ಪ್ರತಿಯೊಂದು ಚೆಕ್ ಮಾಡಬೇಕು. ಅವರು ಪ್ರತಿಯೊಂದು ನಾವು ಜಲಾಶಯದಲ್ಲಿ ಉಪಯೋಗ ಮಾಡಿರ್ತಕ್ಕಂಥ ಪ್ರತಿಯೊಂದು ವಸ್ತುಗಳನ್ನು ನಾವು ಚೆಕ್ ಮಾಡಬೇಕು. ಇದು 70 ವರ್ಷದಿಂದ ಕಟ್ಟಿರ್ತಕ್ಕಂಥ. ಇದು ಲೂಬ್ರಿಕೇಟ್ ಮಾಡ್ತಾ ಇರಬೇಕಾಗತ್ತೆ ಪ್ರತಿ ವರ್ಷ. ಲೂಬ್ರಿಕೇಷನ್ನಲ್ಲಿ ತಪ್ಪಾಗಿದೆ, ಲೂಬ್ರಿಕೇಷನ್ ಮಾಡದೆ ಹಲವಾರು ವರ್ಷಗಳಿಂದ ಇವತ್ತು ಒಂದು ಚೈನ್ ಕಟ್ಟಾಗಿ ಹೋಗಿರ್ತಕ್ಕಂಥದ್ದು ಅನ್ನೋದು ಒಂದು ಚರ್ಚೆ ಅಂತಲ್ಲಿದೆ. ಕೆಲವರು ಹೇಳ್ತಾರೆ ಇದನ್ನು ಅದರಿಂದ ಕಟ್ಟಾಯಿತು ಅಂತೇಳಿ. ಇವತ್ತು ಕೇಂದ್ರ ಸರ್ಕಾರದಲ್ಲೂ 2021ರಲ್ಲಿ ಒಂದು ಕಾನೂನು ತಂದರು, ಒಂದು ಹೊಸ ಬದಲಾವಣೆ, ಡ್ಯಾಮ್ ಸೆಕ್ಯೂರಿಟಿ ಒಂದು ಇದನ್ನು ತಂದರು ಬಿಲ್ನ. ಬಟ್ ಇಲ್ಲಿ ಕೇಂದ್ರ ಸರ್ಕಾರದಿಂದ ಒಬ್ಬ ಅಧಿಕಾರಿ ಇರ್ತಾರೆ, ನಮ್ಮ ರಾಜ್ಯ ಸರ್ಕಾರದಿಂದ ಒಬ್ಬ ಅಧಿಕಾರಿ ಇರ್ತಾರೆ, ಚೀಫ್ ಇಂಜಿನಿಯರು. ಇವ್ರದ್ದೆಲ್ಲ ಕೆಲಸಗಳೇನು? ನಾನು ಪ್ರತಿಯೊಂದು ರಾಜಕಾರಣ ಬೆರೆಸ್ಲಿಕ್ಕೆ ಹೋಗೋದಿಲ್ಲ. ಇದೇ ರೀತಿಯಲ್ಲಿ 1982ರಲ್ಲಿ ನಾರಾಯಣಪುರ ಡ್ಯಾಮು, ಆ ಡ್ಯಾಮನ್ನು ನಿರ್ಮಾಣ ಮಾಡಿ ಗುಂಡೂರಾಯರು ಅರ್ಜೆಂಟಲ್ಲಿ ಡ್ಯಾಮ್ ಓಪನ್ ಮಾಡಬೇಕು, ನೀರು ಓಪನ್ ಮಾಡಬೇಕು, ಜನ ಕೊಡಬೇಕು ಅಂತೇಳಿ ತರಾತುರಿಲಿ ತೀರ್ಮಾನ ಮಾಡ್ಕೊಂಬಿಟ್ರು. 5 ಗೇಟ್ ಇತ್ತು. ಅವತ್ತು ಕೆಲವು ಟೆಕ್ನಿಕಲ್ ಇದನ್ನು ಟೆಂಪ್ರರಿ ಪ್ರೊಸೆಸ್ನಲ್ಲಿ ಹಾಕೊಂಡ್ರು, ಮರೆತುಬಿಟ್ರು. 10 ವರ್ಷ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಆಗ 2 ಗೇಟು ಓಪನ್ ಆದವು 92ರಲ್ಲಿ. ತನಿಖೆ ಮಾಡಿದಾಗ ಹಲವಾರು ವಿಷಯಗಳು ಬಂತು. ಆಗ ಯಾತಕ್ಕೆ ಆ ಥರ ಆಗಿದೆ ಅಂತೇಳಿ 1993ರಲ್ಲಿ ವೆಂಕಟೇಶನವರ ಅಧ್ಯಕ್ಷತೆಯಲ್ಲಿ ರಿಟೈರ್ಡ್ ಚೀಫ್ ಇಂಜಿನಿಯರ್ ಅವರ ಅಧ್ಯಕ್ಷತೆ ಒಂದು ಕಮಿಟಿ ಮಾಡಿದರು. ಯಾತಕ್ಕೆ ಈ ಥರ ಆಯಿತು ಅಂತಕ್ಕಂಥ ಒಂದು ರಿಪೋರ್ಟು ಕೊಟ್ಟವ್ರೆ. ಆಮೇಲೆ ಮುಂದೆ ಏನು ಮಾಡಬೇಕು ಅನ್ನೋದು ಒಂದು ರಿಪೋರ್ಟು ಕೊಟ್ಟವರು ಅವರು. ಯಾವ ರೀತಿ ನಾವು ಡ್ಯಾಮ್ನ ಸೆಕ್ಯೂರಿಟಿ ಮೆಷರ್ ತಗೋಬೇಕು ಅನ್ನೋದಕ್ಕೆ. ದೇವೇಗೌಡರ ಕಾಲದಲ್ಲಿ ಅಲಮಟ್ಟಿಗೆ ಮತ್ತು ಇದಕ್ಕೆ ನಿಮ್ಮ ನಾರಾಯಣಪುರಕ್ಕೆ ಯಾವ ಒಂದು ಈಗ ಹೇಳ್ತಾ ಇದ್ದಾರಲ್ಲ ಸ್ಟಾಪ್ ಲಾಗ್ ಗೇಟ್ ಹಾಕಬೇಕು ಅಂತ, ಅದು 2ರಲ್ಲೂ ಹಾಕಿದ್ದಾರೆ. ದೇವೇಗೌಡರು ಮಾಡಿದಂಥ ಕೆಲಸಕ್ಕೆ ವರ್ಲ್ಡ್ ಬ್ಯಾಂಕು ಸರ್ಟಿಫಿಕೇಟು ಕೊಟ್ಟಿದ್ದಾರೆ. ಅವತ್ತಿನ ಆ ಒಂದು ಅವಧಿಯಲ್ಲಿ ನೀರಾವರಿ ಮಂತ್ರಿಯಾಗಿ ಅವ್ರ ಕೆಲಸ ಯಾವ ರೀತಿ ನಡೆಸಿದ್ದಾರೆ ಸರ್ಟಿಫಿಕೇಟು ಕೊಟ್ಟಿದ್ದಾರೆ ದೇವೇಗೌಡರಿಗೆ. ಇವತ್ತು ಈ ಸರ್ಕಾರದಲ್ಲಿ ಯಾತಕ್ಕೆ ಈ ಥರ ಆಗ್ತಾಯಿದೆ? ನಾನು ಮೊದಲು ಸರ್ಕಾರಕ್ಕೆ ಕೇಳೋದು, ಅಧಿಕಾರಿಗಳ ವರ್ಗಾವಣೆಯಲ್ಲಿ ಒಂದೊಂದು ಪೋಸ್ಟ್ ಕೊಡಬೇಕಾದ್ರೆ ಈ ದುಡ್ಡು ತಗೊಳ್ಳೋ ಸಿಸ್ಟಮ್ ಇಟ್ಕೊಂಡಿದ್ದೀರಲ್ಲ, ಈಗ ಮೊದಲು ಅದನ್ನು ನಿಲ್ಲಿಸಿ. ಚೀಫ್ ಇಂಜಿನಿಯರ್ಗೆ ನೇಮಕ ಮಾಡಲಿಕ್ಕೆ ಎಷ್ಟೆಷ್ಟು ಫಿಕ್ಸ್ ಮಾಡಿದ್ದೀರಿ? ಯಾಕೆಂದರೆ ನಾನು 14 ತಿಂಗಳು ಅನುಭವಿಸ್ಬಿಟ್ಟೆ. ನಾನು ಅವತ್ತು ಪೋಸ್ಟಿಂಗ್ ಮಾಡೋ ಶಕ್ತಿ ಇರಲಿಲ್ಲ ನನ್ನ ಕೈನಲ್ಲಿ. ವಿತೌಟ್ ಪರ್ಮಿಷನನ್ನು ಆ ಇಲಾಖೆಗಳಲ್ಲಿ ಪೋಸ್ಟಿಂಗ್ ನಾನು ಕೊಡೋಕ್ಕೆ ಆಗ್ತಿರಲಿಲ್ಲ. ಅವ್ರು ಹೇಳಬೇಕು, ನಾನು ಮಾಡಬೇಕು, ಸೈನ್ ಹಾಕಬೇಕು. 14 ತಿಂಗಳು ಈ ಸಿಸ್ಟಮ್ ಬಂದುಬಿಟ್ಟಿದೆ. ಈಗ ಚೀಫ್ ಇಂಜಿನಿಯರ್ಗೆ ಇಷ್ಟು, ಅಲ್ಲಿಂದ ಸೂಪರಿಂಟೆಂಡಿಂಗ್ ಇಂಜಿನಿಯರ್ಗೆ ಇಷ್ಟು, MD ಆಗೋರಿಗೆ ಇಷ್ಟು, ಇದು ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀರಿ. ಅವನು ದುಡ್ಡು ಕೊಟ್ಟವನು ಅವನಿಗೆ ಗೇಟ್ ಕಟ್ಕೊಂಡೇನೋ ಲೂಬ್ರಿಕೇಟ್ ಆಗಿದೆಯೋ ಇಲ್ವೋ ಅವನಿಗೇನಾಗಬೇಕು, ಆ ಡ್ಯಾಮ್ ಏನಾಗಿದೆ ಅಂತ ಅವನೇನು ಯೋಚನೆ ಮಾಡಬೇಕು. ಅವನಲ್ಲಿ ಕೊಟ್ಟು ಬಂದಿರ್ತಾನಲ್ಲ, ಅದು ದುಡ್ಡು ವಾಪಸ್ ಪಡೀಲಿಕ್ಕೆ ಅವನ ಜ್ಞಾನ ಎಲ್ಲ ಅಲ್ಲಿರ್ತದೆ. ಈ ಅಡ್ಮಿನಿಸ್ಟ್ರೇಷನ್ನು ಯಾತಕ್ಕೆ ಈ ಥರ ಆಗ್ತಾಯಿದೆ, ಇದನ್ನು ಮೊದಲು ಸರಿಪಡಿಸ್ಕೊಳ್ಳಿ. ಅಧಿಕಾರಿಗಳಲ್ಲಿ ವಿಶ್ವಾಸ ಇರಬೇಕು. ಅದು ಮಾಡಿದೇನೆ ನೀವು, ನಾನು ಯಾರಿಗೂ ಈಗ ದೋಷ ಕೊಡಲ್ಲ ಅಂದರೆ, ಯಾರ್ದು ತಪ್ಪಿಲ್ಲ ಅಂದರೆ, ಹೌದು ಸಿಸ್ಟಮ್ನಲ್ಲಿ ತಪ್ಪಿದೆ. ಇಂಡಿವಿಜುವಲ್ ಯಾರ ಮೇಲೆ ನೀವು ಮಾಡೋಕ್ಕಾಗಲ್ಲ. ಈಗ ತನಿಖೆ ಆದೇಶ ಮಾಡಲೇಬೇಕು. ಇದನ್ನು ಯಾತಕ್ಕೆ ಈ ಥರ ಆಯಿತು? ಈಗ ಮೊದಲು ರಿಪೇರಿನ ಎಷ್ಟು ಬೇಗ ರಿಪೇರಿ ಮಾಡೋದನ್ನು ತರಾತುರಿಲಿ ಏನೋ ಮಾಡೋಕ್ಕೋಗಿ ಮತ್ತಿನ್ನೇನೋ ಡ್ಯಾಮೇಜ್ ಮಾಡ್ಕೋಬೇಡಿ. ಸ್ವಲ್ಪ ಉತ್ತಮವಾದಂಥ ಪರಿಣಿತರು ಇದ್ದಾರೆ, ಅಂಥವ್ರನ್ನ ಸೆಲೆಕ್ಟ್ ಮಾಡಿ ಶಾಶ್ವತವಾದಂಥ ರೀತಿಯ ರೆಮಿಡೀಸ್ನ ಮಾಡ್ಕೊಳ್ಳಿ. ಸುಮ್ಮನೆ ತರಾತುರಿನೆಲ್ಲ ಮಾಡೋಕ್ಕೋಗಿ ಮತ್ತಿನ್ನೇನೋ ಅವಾಂತರ ಮಾಡ್ಕೋಬೇಡಿ. ಒಂದೊಂದು ಥರ ಹೇಳ್ತೀರಿ. ಚಾನಲ್ಗಳಲ್ಲಿ ನೋಡ್ತಾ ಇದ್ದೀನಿ, ಏನೋ ಇವತ್ತು ರಾತ್ರಿನೇ ಗೇಟ್ ಅಳವಡಿಸ್ಬಿಡ್ತಾರಂತೆ, ಏನೋ 4 ಗೇಟ್ ಇಡ್ತಾರಂತೆ ಒಂದಕ್ಕೆ, ಏನೇನೋ ಚರ್ಚೆಗಳು ನಡೀತಾವೆ.
ನಾವೇನು ಟೆಕ್ನಿಕಲ್ ಎಕ್ಸ್ಪರ್ಟ್ಗಳಲ್ಲ. ಒಳ್ಳೆಯ ಪರಿಣಿತಿ ಇರತಕ್ಕಂಥವ್ರನ್ನ ಅದಕ್ಕೆ ಸೆಲೆಕ್ಟ್ ಮಾಡಿಕೊಂಡು ಉತ್ತಮವಾದಂಥ ರೀತಿಯಲ್ಲಿ ಈ ಡ್ಯಾಮೇಜ್ ಸರಿಪಡಿಸ್ಕೊಳ್ಳಿ. ರೈತರಿಗೆ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡಿ. ಏಕೆಂದರೆ ಈ ವರ್ಷ ಒಂದು ವರ್ಷನೇ ಹೇಳ್ತಾರೆ 60 TMC ನೀರನ್ನು ಹೊರಗೆ ಹಾಕದೆ ಈ ಕೆಲಸ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು ಒಂದು ವರ್ಷನೇ ಹೇಳ್ತಾರೆ. ಮತ್ತು ನಿಮ್ಮ ತಲೆ ಒಳಗೆ ಸೆಪ್ಟೆಂಬರ್ವರೆಗೂ ಮಳೆಗಾಲ ಇದೆ, ಮತ್ತು ನಮಗೆ ನೀರು ತುಂಬಿಸ್ಬೋದು, ನೀರು ಖಾಲಿ ಮಾಡಿದ್ರು ಅಂತೇಳಿ ನಿಮ್ಮ ಈ ಊಹೆಯ ಮೇಲೆ ಇದೆಲ್ಲ ಮಾಡಿ ರೈತರು ಬೆಳೆದಂಥ ಬೆಳೆ ನಷ್ಟ ಆಗಬಾರ್ದು. ಪ್ರತಿ ವರ್ಷ 2 ಬೆಳೆಗೆ ನೀರು ಕೊಡ್ತಾ ಇದ್ವು ಅಲ್ಲಿ ಟಿ ಬಿ ಡ್ಯಾಮ್ನಲ್ಲಿ. ರಾಯಚೂರವರೆಗೂ ಟೈಲ್ಯಾಂಡ್ವರೆಗೂ ನೀರು ಹೋಗೋದು 2 ಬೆಳೆ ಬೆಳೀತಿದ್ರು. ಇದ್ರ ವರ್ಷ 2 ಬೆಳೆ ಪ್ರಶ್ನೆ ಇಲ್ಲವೇ ಇಲ್ಲ, ಒಂದು ಬೆಳೆ ಬೆಳ್ಕೋಬೋದಷ್ಟೆ. ಅದನ್ನಾದರೂ ಸರಿಯಾಗಿ, ಏಕೆಂದರೆ ಕಳೆದ ವರ್ಷ ನೀರಿರಲಿಲ್ಲ, ನೀರು ಬಂತು, ಭಗವಂತ ಕೊಟ್ಟ. ಅದು ಯಾರೋ ಮಾಡೋ ತಪ್ಪಿಗೆ ಇವತ್ತು ಈ ಒಂದು ಪರಿಸ್ಥಿತಿಯಲ್ಲಿ ರೈತರು ಇವತ್ತು ಅನುಭವಿಸಬೇಕಾಗಿದೆ. ಸರಿಪಡಿಸ್ಕೊಳ್ಳಿ ಅನ್ನೋದು ಹೇಳಲಿಕ್ಕೆ ಬಯಸ್ತೀನಿ. ಹೌದು, ಇದೆ. ಅದನ್ನೇ ತನಿಖೆ ಆಗಬೇಕಲ್ಲ, ಅದೆಲ್ಲ ಕೊಟ್ಟಿದ್ದಾರೋ ಬಿಟ್ಟಿದ್ದಾರೆ. ಏಕೆಂದರೆ ಪ್ರತಿ ವರ್ಷ ಆ ಚೈನ್ಗಳು ಲೂಬ್ರಿಕೇಷನ್ ಆಗಬೇಕು. ಲೂಬ್ರಿಕೇಷನ್ ಆಗದೇ ಇದ್ದರೆ ಇವೆಲ್ಲ ಪ್ರಾಬ್ಲಮ್ಗಳಾಗೋದು. ಲೂಬ್ರಿಕೇಷನ್ ಮಾಡಿದ್ರು ಬಿಟ್ಟರು ನಮಗೇನು ಗೊತ್ತು, ನಾವೇನು ಹೋಗೇನು ನೋಡಿಲ್ಲ ಅಲ್ಲಿ. ಈಗ ನಾವು ಹೋಗ್ಬಿಟ್ಟು ನೋಡಿ ಏನು ನೋಡಿಸೋದು, ಎಲ್ಲರೂ ಹೋಗ್ತಾ ಇದ್ದೀವಿ. ಈಗ ನನಗೂ ಪಾಪ ನಮ್ಮ ಪಕ್ಷದ ಕಾರ್ಯಕರ್ತರು ಭಾಳ ಹೇಳಿದ್ರು, ಲೀಡರ್ಗಳು, ಅಣ್ಣ ನೀವು ಬರಬೇಕು, ಅವ್ರು ಬಂದವ್ರೆ, ಇವ್ರು ಬಂದು, ನಾವು ಹೋಗೇನು ಮಾಡಲಿ ಇಲ್ಲಿ. ನಾನು ಹೋಗ್ಬಿಟ್ಟು ಬಗ್ಬಿಟ್ಟು ನೀರು ಹೋಗ್ತಿರೋದು ನೋಡ್ಬಿಟ್ಟು ಒಂದು ಫೋಟೋ ತೆಗೆಸ್ಕೋಬೇಕು, ನಿಮ್ಮ ಹತ್ರ ಒಂದು ಫೋಟೋ ಹಾಕ್ಸ್ಕೋಬೇಕು. ನಾನು ಏನೇನಾಗಿದೆ ಅನ್ನೋದು ನೀವು ಕೂತ್ಕೊಂಡೆ ವಿಷಯಗಳು ಕಲೆಕ್ಟ್ ಮಾಡ್ತಾಯಿದ್ದೆ, ಏನಾಗಿದೆ ಅಂತ. ಲಾಗ್ ಅದು ಎಲ್ಲಿ ಅದೆಲ್ಲ ಕೊಡ್ತಾರ, ಲಾಗ್ ಬುಕ್ ಅದು ಹೇಳ್ತೀನಿ ಕೇಳಿ. ಅದು ಕಮಿಟಿಯವರು ಬರ್ತಾರಲ್ಲ, ಸೇಫ್ಟಿ ಪ್ರತಿ ವರ್ಷ ಸೆಕ್ಯೂರಿಟಿ ನೋಡ್ತಕ್ಕಂಥ ಕಮಿಟಿ ಒಂದು ಫಾರ್ಮ್ಯಾಟ್ ಇಟ್ಕೊಂಡಿರ್ತಾರೆ. ಬಹುಶಃ ಫಾರ್ಮ್ಯಾಟಲ್ಲಿ ಫಿಲಪ್ ಮಾಡ್ತಾರೆ. ಅದು ನೋಡಿದೋ ಇದೆಲ್ಲ ಸರಿ ಇದೆ, ಅದು ನೋಡಿದೋ ಇದೆಲ್ಲ ಸರಿ ಇದೆ, ಫಿಲಪ್ ಮಾಡಿ ಕೊಟ್ಟೋಗಿರ್ತಾರೆ. ನೋಡಿದ್ರು ಬಿಟ್ಟರು ನಮಗೇನು ಗೊತ್ತು, ಇದು ಇರ್ತಕ್ಕಂಥ. ಇಲ್ಲಿ ನನ್ನ ಇನ್ನೊಂದು ಬ್ರದರ್ ಶರಾವತಿದು ಸಂತ್ರಸ್ತರ ಪ್ರಕರಣದಲ್ಲಿ ಮತ್ತು ಗೋದಾವರ್ಮನ ಪ್ರಕರಣ ಅಂತೇಳಿ ಹೇಳ್ಕೊಂಡವ್ರು ಇವರು, ಈಶ್ವರ ಖಂಡ್ರೆ ಅವರು. ಇಲ್ಲಿ ಶರಾವತಿ ಪ್ರಕರಣ, ದ ಗೌರ್ಮೆಂಟ್ ಡಿ-ರಿಸರ್ವ್ಡ್ ಫಾರೆಸ್ಟ್ ಲ್ಯಾಂಡ್ ಬಿಟ್ವೀನ್ 2015-17 ಬಟ್ ವಾಸ್ ಚಾಲೆಂಜ್ಡ್ ಇನ್ ಕೋರ್ಟ್ ಬೈ ಗಿರೀಶ್ ಆಚಾರ್ ಆನ್ ಎನ್ವಿರಾನ್ಮೆಂಟಲ್ ಆಕ್ಟಿವಿಸ್ಟ್ as prior permission from Government of India was not obtained. ಅದೇ HMTಗೆ ಇಸ್ರೋಗೆ ಲ್ಯಾಂಡ್ ಕೊಡ್ತಕ್ಕಂಥದ್ದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಪರ್ಮಿಷನ್ ಕೊಟ್ಟ ಮೇಲೆ ಮೂವ್ ಆಗಿರೋದು. ಇದಕ್ಕೂ ಅದಕ್ಕೂ ಇರೋ ವ್ಯತ್ಯಾಸ ಏನನ್ನೋದು ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಒಳ್ಳೆಯದು ಮಿನಿಸ್ಟ್ರಿ. ಥ್ಯಾಂಕ್ ಯು ಬ್ರದರ್.